श्रीगुरुभ्यो नमः हरिः ओम् योऽन्तः प्रविश्य ममाचरणां प्रसप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणप्रदादीन् प्राणान् नमो भगवते पुरुषाय तुभ्यम् भवति तनुभावादिडमोकोऽपि वाग्मी जुडमतिरभिजन्तो जायते प्राज्ञमौलिः सकलवचनचेतो देवता भारती सा मम वचने धत्ता सन्निधिं मानसे च तपो विद्याविरक्त्यादिसद्गुणोघाकरालहं वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे ब्रह्मचर्य हरिप्रीतिसुविद्यावादशालिनः इष्टदान् कष्टहर्तॄन्नः विद्यामान्यान् मुनीन् नमः श्रीगुरुभ्यो नमः भद्रं कर्णे विष्णुयामदेवाः भद्रं पश्येमाक्षभिर्निजत्राः स्थिरैरङ्गैस्तुष्ट्वांसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति न पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु श्रीगुरुभ्यो नमः हरिः ओम् ಭಗವಂತನನ್ನು ಕಾಣಬೇಕು ಅಂತಾದರೆ ಯಾವುದರ ಮೂಲಕ ಕಾಣಬಹುದು ಅಂತ ಪ್ರಾಣೈ ಚಿತ್ತಂ ಸರ್ವಂ ಓತಂ ಪ್ರಜಾನಾಂ ಯಸ್ಮಿನ್ ವಿಶುದ್ಧೇ ವಿಭವತ್ಯೇಷಃ ಆತ್ಮ ಅಂತ ಭಗವಂತ ಯಸ್ಮಿನ್ ವಿಶುದ್ಧೇ ವಿಭವತಿ ಭಗವಂತ ಎಲ್ಲಿದ್ದಾನೆ ಸೂಕ್ಷ್ಮನಾಗಿರತಕ್ಕಂತಹ ಸೂಕ್ಷ್ಮ ರೂಪದಿಂದಾಗಿ ಪ್ರಾಣನ ಶರೀರದಲ್ಲಿದ್ದಾನೆ. ಆ ಪರಮಾತ್ಮನನ್ನು ಕಾಣಬೇಕು ಅಂತಾದರೆ ಶುದ್ಧವಾಗಿರತಕ್ಕಂತಹ ಅಂತಃಕರಣ ಅದು ಅತ್ಯವಶ್ಯಕ ಎಂಬುದಾಗಿ ಉಪನಿಷತ್ತು ಹೇಳ್ತದೆ. ಭಗವಂತನನ್ನು ಕಂಡ ಮೇಲೆ ಏನು, ಅದರ ನಂತರದ ವ್ಯವಸ್ಥೆ ಏನು? ಭಗವಂತನನ್ನು ಕಂಡ ಯಾರೋ ಒಬ್ಬ ಸಾಧನೆ ಮಾಡಿರತಕ್ಕಂತಹ ಸಾಧಕ ಜೀವ ಅವನು ಭಗವಂತನನ್ನು ಕಂಡ ಅಂತ ಇಟ್ಟುಕೊಳ್ಳುವ. ಭಗವಂತನನ್ನು ಕಂಡ ಮೇಲೆ ಏನು, ಅದರ ನಂತರದ ವ್ಯವಸ್ಥೆ ಏನು ಅಂತ ಹೇಳಿದ್ರೆ ಅದಕ್ಕೆ ಉಪನಿಷತ್ತು ಹೇಳ್ತದೆ, ಯಂ ಯಂ ಲೋಕಂ ಮನಸಾ ಸಂವಿಭಾತಿ ವಿಶುದ್ಧ ಸತ್ವಃ ಕಾಮಯತೆ ಯಾಂಶ್ಚ ಕಾಮಾನ್ ತಂ ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್ ತಸ್ಮಾತ್ ಆತ್ಮಜ್ಜಂ ಅರ್ಚಯೇತ್ ಭೂತಿಕಾಮಃ. ಭಗವಂತನನ್ನು ಕಂಡಿರತಕ್ಕಂತಹ ಸಾಧಕನಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಆ ಅಪರೋಕ್ಷ ಜ್ಞಾನಿ ಶುದ್ಧವಾಗಿರತಕ್ಕಂತಹ ಅಂತಃಕರಣವುಳ್ಳವನು, ಆ ಶುದ್ಧವಾಗಿರತಕ್ಕಂತಹ ಅಂತಃಕರಣವುಳ್ಳಂತಹ ಅಪರೋಕ್ಷ ಜ್ಞಾನಿ ಅವನಿಗೆ ಏನಾಗ್ತದೆ? ಯಂ ಯಂ ಲೋಕಂ ಮನಸ ಸಂವಿಭಾತಿ, ತಾನು ಯಾವ ಲೋಕಕ್ಕೆ ಹೋಗಬೇಕು ಅಂತ ಬಯಸ್ತಾನೋ ಆ ಲೋಕಕ್ಕೆ ಹೋಗಲಿಕ್ಕಾಗ್ತದೆ. ಯಾಕೆ? ತಾನು ಭಗವಂತನನ್ನು ಕಂಡಿರತಕ್ಕಂಥವನು, ಶುದ್ಧವಾಗಿರತಕ್ಕಂಥ ಅಂತಃಕರಣದಿಂದಾಗಿ ಭಗವಂತನನ್ನು ಕಂಡಿದ್ದಾನೆ. ಈ ಒಂದು ಅನುಗ್ರಹದಿಂದಾಗಿ, ಈ ಒಂದು ವಿಶಿಷ್ಟವಾಗಿರತಕ್ಕಂತಹ ಒಂದು ಭಗವಂತನ ಅನುಗ್ರಹದಿಂದಾಗಿ ಯಂ ಯಂ ಲೋಕಂ ಮನಸ ಸಂವಿಭಾತಿ, ತಾನು ಯಾವ ಲೋಕವನ್ನು ಹೋಗಬೇಕು ಅಂತ ಬಯಸ್ತಾನೋ ಆ ಲೋಕಕ್ಕೆ ಹೋಗ್ತಾನೆ. ಯಾವ ಲೋಕವನ್ನು ಬೇಕಾದರೂ ಬಯಸ್ಬೋದು ಅವನು. ಆ ಅಪರೋಕ್ಷ ಜ್ಞಾನಿ ಯಾವ ಲೋಕವನ್ನು ಬೇಕಾದರೂ ಬಯಸಿದ್ರೆ ಆ ಲೋಕಕ್ಕೆ ಹೋಗ್ಲಿಕ್ಕಾಗ್ತದೆ. ಯಾಕೆ? ಭಗವಂತ ಅಷ್ಟು ಅವನಿಗೆ ಅನುಗ್ರಹವನ್ನು ಮಾಡಿರ್ತಾನೆ. ತಂ ವಿಶುದ್ಧ ಸತ್ವ ಕಾಮಯತೆ ಯಾಂಶ್ಚ ಕಾಮಾನ್ ಯಾನ್ ಕಾಮಾನ್ನತಃ ಯಾಚತೆ, ಅವನು ಏನು ಒಂದು ತಾನು ಕಾಮನೆಗಳನ್ನು ತನಗೆ ಯಾವುದೋ ಒಂದು
ಬೇಕು ಅಂತ ಬಯಸ್ತಾನೋ ಆ ಬಯಸತಕ್ಕಂತಹದ್ದನ್ನು ಕೂಡ ಅವನು ಪಡ್ಕೊಳ್ತಾನೆ. ಯಾಕೆ? ವಿಶುದ್ಧ ಸತ್ವ ಕಾಮಯತೆ, ಶುದ್ಧವಾಗಿರತಕ್ಕಂತಹ ಅಂತಃಕರಣವುಳ್ಳಂತಹ ಜ್ಞಾನಿ, ಅಪರೋಕ್ಷ ಜ್ಞಾನಿ ಮೊದಲೇ ಅವನು ಅಪರೋಕ್ಷ ಜ್ಞಾನಿ. ಯಾಕೆ? ಯಾವತ್ತೂ ಕೂಡ ಅಪರೋಕ್ಷ ಜ್ಞಾನಿ ಆದಮೇಲೆ ಅವನು ಮತ್ತಾವತ್ತೂ ಕೂಡ ತನಗೆ ಯಾವುದರಲ್ಲಿ ಆಸಕ್ತಿ ಇಲ್ಲೋ ಅದರಲ್ಲಿ ಅವನು ತನ್ನ ಮನಸ್ಸನ್ನು ಹರಿಸಲಿಕ್ಕೆ ಹೋಗೋದೇ ಇಲ್ಲ. ಯಾಕೆ ಅಂತ ಕೇಳಿದರೆ, ಶುದ್ಧವಾಗಿರತಕ್ಕಂತಹ ಅಂತಃಕರಣ ಉಳ್ಳವನಾದ ಮೇಲೆ ಅವನಿಗೆ ಯಾವುದು ಬೇಡೋ ಅದರಲ್ಲಿ ಅವನು ತಾನು ಪ್ರವೃತ್ತಿಯನ್ನೇ ಮಾಡಲಿಕ್ಕೆ ಹೋಗೋದಿಲ್ಲ. ಶುದ್ಧವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿಯೇ ತಾನು ಯಾವತ್ತೂ ಕೂಡ ಅವನು ಎದ್ದು ಬಿಡ್ತಾನೆ. ವಿಶುದ್ಧ ಸತ್ವ ಕಾಮಯತೆ, ಯಾನ್ನ ಕಾಮಾನ್ ಅವನು ಪಡ್ಕೊಳ್ತಾನೆ. ಯಾವ ಲೋಕಕ್ಕೂ ಬೇಕಾದರೂ ಹೋಗಲಿಕ್ಕಾಗದೆ ಭಗವಂತ ಅಷ್ಟು ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್, ಎಲ್ಲ ಅಭೀಷ್ಟವಾಗಿರತಕ್ಕಂತಹ ವಸ್ತುಗಳು. ಸಾರ್ಥೀಹಿ ಯಾತಿ, ಅವನನ್ನು ಹೇಳುವಾಗ ರಥೈಹಿ ಯಾತಿ, ಎಲ್ಲವನ್ನೂ ಕೂಡ ಅವನಿಗೆ ಪಡ್ಕೊಳ್ಬೇಕಾದ್ದು ಏನೆಲ್ಲ ಪಡ್ಕೊಳ್ಬೇಕು ಅಂತ ಆಸೆ ಪಡ್ತಾನೋ ಎಲ್ಲವನ್ನೂ ಪಡ್ಕೊಳ್ತಾನೆ. ಅಷ್ಟು ಭಗವಂತನ ಅಪರೋಕ್ಷ ಜ್ಞಾನ. ಭಗವಂತನನ್ನು ಕಂಡ್ರೆ ಇಷ್ಟು ದೊಡ್ಡ ಒಂದು ಅನುಗ್ರಹಕ್ಕೆ ಪಾತ್ರನಾಗ್ತಾನೆ ಅಂತ ಹೇಳ್ತಾರೆ. ತಂ ಲೋಕಂ ಜಯತೆ ತಾಂಶ್ಚ ಕಾಮಾನ್, ಎಲ್ಲ ಕಾಮನೆಗಳನ್ನು ಕೂಡ ಪಡ್ಕೊಳ್ತಾನೆ. ತಸ್ಮಾತ್ ಆತ್ಮಜ್ಞಂ ಹಿ ಅರ್ಚಯೇತ್, ಅದರಿಂದಾಗಿ ಏನು ಆತ್ಮಜ್ಞಾನಿ ಅವನ ಭಾಗ್ಯ, ಅವನ ಏನೆಲ್ಲ ಭಾಗ್ಯಗಳು ಅಂತ ಹೇಳಿದರೆ ಇಷ್ಟು ದೊಡ್ಡ ಭಾಗ್ಯ ಯಾರಿಗಿದೆ? ಭಗವಂತನನ್ನು ಕಂಡ್ರೆ ಆತ್ಮಜ್ಞಾನಿಗೆ, ಅಪರೋಕ್ಷ ಜ್ಞಾನಿಗೆ ಇಷ್ಟು ದೊಡ್ಡ ಅನುಗ್ರಹವನ್ನು ಮಾಡ್ತಾನೆ ಅಂತ ಹೇಳಿದರೆ ಭಗವಂತನ ಒಂದು ಕಾರುಣ್ಯವನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅನುಗ್ರಹವನ್ನು ಭಗವಂತ ಮಾಡ್ತಾನೆ. ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ. ಈ ಭೂತಿಕಾಮಃ ಅಂತ ಈ ನಮಗೆ ಅವನಿಗೆ ಎಲ್ಲವನ್ನು ಆತ್ಮಜ್ಞಂ ಅರ್ಚಯೇತ್, ಭಗವಂತನನ್ನು ಕಂಡಿರತಕ್ಕಂತಹ ವ್ಯವಸ್ಥೆಗೆ ಇಷ್ಟು ಆತ್ಮಜ್ಞಾನಿಗೆ ನಾವು ಆತ್ಮಜ್ಞಾನಿಯನ್ನು ಕೂಡ ನಮಗೆ ಗೌರವ ಮಾಡಬೇಕು. ಯಾಕೆ? ಆತ್ಮಜ್ಞಾನಿ ಅಂದರೆ ಆತ್ಮಜ್ಞಾನಿ ಅಂತ ಹೇಳಿದ್ರೆ ಪರಮಾತ್ಮನ ಕಂಡಿರತಕ್ಕಂತಹ ಅಪರೋಕ್ಷ ಜ್ಞಾನಿ ಯಾರಿದ್ದಾನೆ ಅವನನ್ನು ನಾವು ಗೌರವಿಸಬೇಕು. ಯಾಕೆ? ಅವನಿಗೆ ಯಾವುದು ಬೇಕೋ ಅದೆಲ್ಲವನ್ನೂ ಕೂಡ ಭಗವಂತ ನೀಡ್ತಾನೆ ಅಂತಾದರೆ ಅವನ ಭಾಗ್ಯ ಇಂಥದ್ದು. ಆ ಭಾಗ್ಯವನ್ನು ನಾವು ಕಲ್ಪನೆ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ ಭಗವಂತ ಎಂಬುದಾಗಿ ಹೇಳ್ತಾರೆ. ಅದಕ್ಕೋಸ್ಕರ ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ. ಭೂತಿಕಾಮಃ ನಮಗೆ ಭೌತಿಕವಾಗಿರತಕ್ಕಂತಹ ಸಂಪತ್ತುಗಳು ಬೇಕು ಅಂತಾದರೆ ಜ್ಞಾನಿಯನ್ನು ಗೌರವಿಸಬೇಕು. ಜ್ಞಾನಿಗಿರತಕ್ಕಂತಹ ಮಹತ್ವ ಅಂತಹದ್ದು. ಜ್ಞಾನಿ ಒಂದು ವೇಳೆ ನಮ್ಮ ವಿಷಯದಲ್ಲಿ ಅಥವಾ ಈ ಭಗವಂತನನ್ನು ಕಂಡಿರತಕ್ಕಂಥವನು ನಮಗೆ ಒಳ್ಳೆಯ ಅನುಗ್ರಹವನ್ನು ಮಾಡಿದ ಅಂತ ಹೇಳಿದರೆ ಅವನ ಮೂಲಕವಾಗಿ ಭಗವದ್ ಅನುಗ್ರಹವೇ ನಮಗೆ ಆಯಿತು ಅಂತ ಎಂಬುದಾಗಿ ನಾವು ತಿಳ್ಕೊಳ್ಬೇಕು. ಯಾಕೆ? ಭಗವಂತ ಅವನ ಮೂಲಕವಾಗಿ, ಆತ್ಮಜ್ಞಾನಿಯ ಮೂಲಕವಾಗಿ ನಮಗೆ ಅನುಗ್ರಹವನ್ನು ಮಾಡಿದ ಎಂಬುದಾಗಿ ನಾವು ಈ ರೀತಿಯಾಗಿ ಚಿಂತನೆಯನ್ನು ಮಾಡಿಕೊಳ್ಳಬೇಕು ಎಂಬುದಾಗಿ ನಮಗೆ ಉಪನಿಷತ್ತು ಆ ಆಂತರ್ಯವನ್ನು, ತನ್ನ ವ್ಯವಸ್ಥಿತವಾಗಿರತಕ್ಕಂತಹ ಆಂತರ್ಯವನ್ನು ನಮ್ಮ ಎದುರುಗಳಿಗೆ ಬಿಡಿಸುತ್ತದೆ. ಅಂದರೆ ಭಗವಂತನನ್ನು ಕಂಡ ಮೇಲೆ ಯಾವುದೂ ಕೂಡ ಬೇಡ. ಯಾವುದು? ಅವನಿಗೆ ಭಗವಂತನನ್ನು ಕಂಡಿರತಕ್ಕಂತಹ ಅಪರೋಕ್ಷ ಜ್ಞಾನಿ ಅವನು ಯಾವತ್ತೂ ಕೂಡ ಯಾವುದೋ ಒಂದು ಕ್ಷುದ್ರವಾಗಿರತಕ್ಕಂತಹ, ಕ್ಷುಲ್ಲಕವಾಗಿರತಕ್ಕಂತಹ ಒಂದು ವ್ಯವಸ್ಥೆಯ ಕಡೆಗೆ ತಾನು ಯಾವತ್ತೂ ಗಮನವನ್ನು ಕೊಡಲಿಕ್ಕೆ ಹೋಗೋದಿಲ್ಲ. ಯಾಕೆ? ಅವನಿಗೆ ಈ ಲೌಕಿಕವಾಗಿರತಕ್ಕಂಥ ಏನೋ ವಸ್ತುಗಳು ಅದು ಅವನ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಒಂದು ಅದರ ಪರಿಣಾಮವನ್ನು ಅದು ಬೀರುವುದೇ ಇಲ್ಲ. ಅವನು
ಲೌಕಿಕವಾಗಿರತಕ್ಕಂತಹ ಆಸೆಗಳಿಗೆ ತಾನು ಮಾರು ಹೋಗುವಂತಹದ್ದು, ಅಥವಾ ಅದರ ಹಿಂದೆಗೆ ತಾನು ಮಾರು ಹೋಗಿ ಲೌಕಿಕವಾಗಿರತಕ್ಕಂತಹ ವ್ಯವಸ್ಥೆಯಲ್ಲಿಯೇ ತಾನು ಇದ್ದು ಬಿಡುವಂತಹದ್ದು, ಯಾವ ಕಾಲಕ್ಕೂ ಆ ರೀತಿಯಾಗಿ ಮಾಡಲಿಕ್ಕೆ ಹೋಗೋದೇ ಇಲ್ಲ ಅವನು. ಯಾಕೆ? ಅವನಿಗೆ ಗೊತ್ತಿದೆ ಈ ಎಲ್ಲವೂ ಕೂಡ ಏನಿದೆ, ಈ ಲೌಕಿಕವಾಗಿರತಕ್ಕಂತಹ ಕ್ಷುದ್ರವಾಗಿರತಕ್ಕಂತಹದ್ದು, ಈ ಆಸೆಗಳು ಅದು ನನ್ನನ್ನು ಕೊನೆಯ ತನಕ ಅದು ನನ್ನನ್ನು ಕಾಪಾಡುವಂತಹದ್ದಲ್ಲ. ಆದ್ದರಿಂದ ಅದರ ಹಿಂದುಗಡೆಗೆ ನಾನು ಹೋಗಬಾರ್ದು. ಆ ಏನು ಒಂದು ಕ್ಷುಲ್ಲಕವಾಗಿರತಕ್ಕಂತಹ ವಿಷಯ ಪದಾರ್ಥಗಳಿಗೆ ನನ್ನ ಗಮನವನ್ನು ನಾನು ಹರಿಸಬಾರ್ದು ಎಂಬುದಾಗಿ ತನ್ನ ಜ್ಞಾನವನ್ನು ತಾನು ತನ್ನ ಇಂದ್ರಿಯಗಳ ಚಾಪಲ್ಯವಾಗಲಿ ಅಥವಾ ಇನ್ನಿತರ ಯಾವುದೋ ಒಂದು ಚಾಪಲ್ಯವನ್ನಾಗಲಿ ಅವನು ಗೆದ್ದು ಬಿಡ್ತಾನೆ. ಆದ್ದರಿಂದ ಅವನು ಪರಮಾತ್ಮನನ್ನು ಕಂಡ ಮೇಲೆ ಈ ಯಾವುದೂ ಕೂಡ ಅವನಿಗೆ ಬೇಕಾಗಿಲ್ಲ. ಕೇವಲ ಭಗವಂತ ಎಲ್ಲವನ್ನೂ ನೀಡ್ತಾನೆ. ಆದರೆ ಅದು ಎಲ್ಲವೂ ಕೂಡ ಎಲ್ಲವನ್ನೂ ನೀಡಿದ್ರೂ ಕೂಡ ತಾನು ಅವುಗಳ ದಾಸನಾಗದೆ ತನ್ನ ಪೂರ್ಣವಾಗಿರತಕ್ಕಂತಹ ಚಿತ್ತವನ್ನು ಭಗವಂತನ ಕಡೆಗೆ ತಾನು ಇರಿಸಿಕೊಳ್ತಾನೆ ಎಂಬುದಾಗಿ ನಮಗೆ ಈ ಆಂತರ್ಯವನ್ನು, ಭಗವಂತನ ತತ್ವಜ್ಞಾನವನ್ನು ತಿಳಿದಿರತಕ್ಕಂತಹ ಅವರ ಆಂತರ್ಯವನ್ನು ಈ ರೀತಿಯಾಗಿ ಅದು ತೆರೆದಿಡ್ತದೆ. ತದನಂತರದಲ್ಲಿ ಹೇಳ್ತದೆ ಉಪನಿಷತ್ತು, ಮುಂದಿನ 6ನೆಯ ಖಂಡದಲ್ಲಿ ಉಪನಿಷತ್ತು ಏನು ಹೇಳ್ತಾ ಉಂಟು ಅಂತ ಕೇಳಿದ್ರೆ, ಸವೈದೈತತೆ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ ಉಪಾಸತೆ ಪುರುಷಂ ಹಿ ಅಕಾಮ ತೇ ಶುಕ್ರಮೇತದಿತಿ ವರ್ತಂತಿ ಧೀರಾ. ಭಗವಂತನನ್ನು ಕಂಡಿರತಕ್ಕಂಥವನು ಅವನಿಗೆ ಎಲ್ಲವೂ ಕೂಡ ಲಭಿಸ್ತದೆ ಅಂತಾಯಿತು. ಆದರೆ ಭಗವಂತನನ್ನು ಆರಾಧನೆ ಮಾಡಿದ, ಈ ರೀತಿಯಾಗೆಲ್ಲ ಭಗವಂತನನ್ನು ಆರಾಧನೆ ಮಾಡಿದ ಮೇಲೆ ಮೊದಲಿಗೆ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಹೇಳಿದ್ದಾರೆ, ಶುಭ್ರವಾಗಿರತಕ್ಕಂತಹ ಒಂದು ಅಧಿಷ್ಠಾನ ಬೇಕು. ಭಗವಂತನನ್ನು ಕಾಣಬೇಕು ಅಂತಾದರೆ ಬೇರೆ ಬೇರೆ ಅಧಿಷ್ಠಾನಗಳಿದೆ. ಗುರುಗಳಿದ್ದಾರೆ, ಇನ್ನು ಚಲವಾಗಿರತಕ್ಕಂತಹ ಪ್ರತೀಕಗಳು ಅಥವಾ ಅಚಲ ಪ್ರತೀಕಗಳು, ಇದೆಲ್ಲವೂ ಕೂಡ ಇದೆ. ದೊಡ್ಡ ಅಧಿಷ್ಠಾನ ಯಾವುದು? ಭಗವಂತನನ್ನು ಕಾಣಬೇಕು ಅಂತಾದರೆ ಒಳ್ಳೆಯ ಅಧಿಷ್ಠಾನ ಯಾವುದು ಅಂತ ಕೇಳಿದ್ರೆ, ಒಂದು ಕಿಂಚಿತ್ತೂ ಕೂಡ ಒಂದು ದೋಷ ಇಲ್ಲದೇ ಇರತಕ್ಕಂತಹದ್ದು, ಶುಭ್ರವಾಗಿರತಕ್ಕಂತಹ ಅಧಿಷ್ಠಾನ ಯಾವುದು ಅಂತ ಕೇಳಿದರೆ ಹೇಳ್ತದೆ ಉಪನಿಷತ್ತು, ಪ್ರಾಣ. ಭಗವಂತನನ್ನು ಉಪಾಸನ ಮಾಡಲಿಕ್ಕೆ ಪ್ರಾಣದೇವರು ದೊಡ್ಡ ಅಧಿಷ್ಠಾನ. ಪ್ರಾಣನೇ ಹರಿಗೆ ಪ್ರಿಯವಾಗಿರತಕ್ಕಂತಹ ಅಧಿಷ್ಠಾನ ಎಂಬುದನ್ನು ಇಲ್ಲಿ ಹೇಳ್ತಾರೆ. ಸವೇದತೆ ಪರಮಂ ಬ್ರಹ್ಮಧಾಮ ಯತ್ರ ವಿಶ್ವಂ ನಿಹಿತಂ ಭಾತಿ ಶುಭ್ರಂ. ಆ ಶುದ್ಧನಾಗಿರತಕ್ಕಂತಹ ಭಗವಂತ, ಆ ಭಗವಂತ ಹೇಗಿದ್ದಾನೆ ಅಂತ ಕೇಳಿದ್ರೆ ಪರಿಪೂರ್ಣ. ಅವನಲ್ಲಿ ಏನೂ ಇಲ್ಲ, ದೋಷಗಳು ಇಲ್ಲ, ಗುಣಗಳು ಮಾತ್ರ ಉಂಟು. ಮತ್ತು ಪೂರ್ಣವಾಗಿರತಕ್ಕಂಥವನು ಪರಮಾತ್ಮ ಎಲ್ಲಿದ್ದಾನೆ ಅಂತ ಕೇಳಿದ್ರೆ, ತೇ ಉಪಾಸತೆ ಯತ್ರ ವಿಶ್ವಂ, ಅವನು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಪ್ರಾಣನಲ್ಲಿ ಇದ್ದಾನಂತೆ. ಭಗವಂತ ಒಳ್ಳೆಯ ರೀತಿಯಲ್ಲಿ ಪೂರ್ಣವಾಗಿ ಅಧಿಷ್ಠಿತನಾಗಿ ಎಲ್ಲಿದ್ದಾನೆ ಅಂತ ಕೇಳಿದರೆ ಪ್ರಾಣದಲ್ಲಿ ಸನ್ನಿಹಿತನಾಗಿದ್ದಾನೆ. ಪ್ರಾಣದಲ್ಲಿ ಸನ್ನಿಹಿತನಾಗಿ ಹೇಗಿದ್ದಾನೆ ಅಂತ ಕೇಳಿದರೆ ಭಾತಿ ಶುಭ್ರ, ಭಾತಿ ಬೆಳಗ್ತಾ ಇದ್ದಾನೆ. ಅವನು ಭಾದೀಪ್ತವು, ಇಡೀ ಜಗತ್ತನ್ನು ಬೆಳಗ್ತಾ ಇದ್ದಾನೆ. ಪ್ರಾಣದೇವರು ಬೆಳಗ್ತಾ ಇದ್ದಾರೆ. ಹೇಗೆ ಬೆಳಗ್ತಾ ಇದ್ದಾರೆ ಅಂತ ಕೇಳಿದರೆ ಇಡೀ ಜೀವರಾಶಿಗಳು, ಸಕಲ ಜೀವರಾಶಿಗಳು ಕೂಡ ಒಂದು ಕ್ರಿಯೆಯನ್ನು ಮಾಡುತ್ತಾ ಉಂಟು ಅಂತಾದರೆ ಅದು ಯಾರಿಂದ ಅಂತ ಕೇಳಿದರೆ ಒಳಗಡೆ ಪ್ರಾಣದಿಂದಾಗಿ, ಪ್ರಾಣದೇವರು ಕೂಡ ಭಗವಂತನಿದ್ದದ್ರಿಂದಾಗಿ ಇಡೀ ಜಗತ್ತನ್ನು ಬೆಳಗ್ತಾ ಇದ್ದಾರೆ. ಒಂದು ವೇಳೆ ಜಗತ್ತಿನಲ್ಲಿ ಪ್ರಾಣದೇವರು ಇಲ್ಲ ಅಂತಾದರೆ
ಪ್ರಾಣದೇವರೇ ಇಲ್ಲ ಅಂತಾದರೆ ಈ ಎಲ್ಲ ಅಧಿಷ್ಠಾನ ಬೆಳಗಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಈಗ ಬೆಳಗ್ತಾ ಉಂಟು. ಏನು ಬೆಳಗಲಿಕ್ಕೆ? ದೇಹದಲ್ಲಿ ಜೀವನು ಬೆಳಗ್ತಾ ಇದ್ದಾನೆ ಅಂತ ಹೇಳಿದರೆ ಏನರ್ಥ? ತನ್ನ ಕ್ರಿಯೆಗಳು ಆಗ್ತಾ ಉಂಟಲ್ವ? ಹೇಗೆ ಕ್ರಿಯೆಗಳು ಆಗ್ತಾ ಉಂಟು? ಏನು ಸುಮ್ಮನೆ ಆಗ್ತಾ ಉಂಟಾ? ಇಲ್ಲ. ಆ ಕ್ರಿಯೆ ಆಗಬೇಕು ಅಂತ ಅಂದರೆ ಅಲ್ಲಿ ಪ್ರಾಣದೇವರಿದ್ದಾರೆ. ಆ ಶುದ್ಧನಾಗಿರತಕ್ಕಂತಹ ಪೂರ್ಣನಾಗಿರತಕ್ಕಂತಹ ಪರಮಾತ್ಮ ಪ್ರಾಣದಲ್ಲಿ ಸನ್ನಿಹಿತನಾಗಿದ್ದಾನೆ. ಮತ್ತೊಂದು ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಸ ವೇದ ವೇದ ಏದತ್ ಪರಮಂ, ಒಳ್ಳೆದು. ಎಲ್ಲಿಗಿಂತ ಅಧಿಕ ಅಂತ ಕೇಳಿದ್ರೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹದ್ದು ಭಗವಂತ ತುಂಬ ಆಸೆ ಪಟ್ಟು ಎಲ್ಲಿದ್ದಾನೆ ಅಂತ ಕೇಳಿದರೆ ಬ್ರಹ್ಮನಲ್ಲಿ. ಬ್ರಹ್ಮದೇವರು ಅಂತ ಹೇಳಿದರೆ ಅವನು ಜೀವೋತ್ತಮ ತತ್ವವಾಗಿರತಕ್ಕಂತಹ ಈ ವಾಯುದೇವರಲ್ಲಿ ಅವನಿದ್ದಾನಂತೆ. ವಾಯುದೇವರು ಪೂರ್ಣವಾಗಿ ಅಲ್ಲಿ ವಾಯುದೇವರು ಯಾಕೆ ಎಲ್ಲಿ ಹೇಗಿದ್ದಾರೆ ಅಂತ ಹೇಳಿದರೆ ಭಗವಂತನ ಜೊತೆಗೆ ವಾಯುದೇವರ ಮೂಲಕ ವಾಯುದೇವರಲ್ಲಿ ಪ್ರಧಾನವಾಗಿರತಕ್ಕಂತಹ ಅಧಿಷ್ಠಾನ ಭಗವಂತನಿಗೆ ಅತ್ಯಂತ ಪ್ರೀತಿಪಾತ್ರವಾಗಿರತಕ್ಕಂತಹ ಒಂದು ಅಧಿಷ್ಠಾನ ಯಾವುದು ಅಂತ ಕೇಳಿದರೆ ಅದು ಮುಖ್ಯ ಪ್ರಾಣ. ಅದರ ನಂತರ ಹೇಳ್ತಾರೆ, ಹಿಂದೆ ಹೇಳಿದರು, ತಸ್ಮಾತ್ ಆತ್ಮಜ್ಞಂ ಅರ್ಚಯೇತ್ ಭೂತಿಕಾಮಃ ಅಂತ. ಈ ಆತ್ಮಜ್ಞಾನಿಯನ್ನ, ಜ್ಞಾನಿಯನ್ನ, ಅಪರೋಕ್ಷ ಜ್ಞಾನಿಯನ್ನ ಯಾರು ಆರಾಧನೆ ಅವನನ್ನು ಸತ್ಕಾರವನ್ನು ಮಾಡ್ತಾರೆ, ಮಾಡಿದರೆ ಅವನ ಅನುಗ್ರಹದಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಾಣವನ್ನು ತಿಳ್ಕೊಳ್ತಾನೆ. ಪ್ರಾಣವನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಜೀವೋತ್ತಮ ತತ್ವ ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ಭಗವಂತನನ್ನು ನೇರವಾಗಿ ತಿಳ್ಕೊಂಡ್ರೆ ಆಗುವುದಿಲ್ಲ. ಅದಕ್ಕೇನು ಮಾಡಬೇಕು ಅಂತ ಕೇಳಿದರೆ ಭಗವಂತನನ್ನು ತಿಳ್ಕೊಳ್ಳುವುದಕ್ಕಿಂತ ಮೊದಲು ಅವನು ಈ ಪ್ರಾಣನನ್ನು ತಿಳ್ಕೊಳ್ಬೇಕು. ಪ್ರಾಣವನ್ನು ತಿಳ್ಕೊಂಡ ಮೇಲೆ ಪ್ರಾಣದ ಮೂಲಕವಾಗಿ ಪ್ರಾಣ ಎಂಬುದು ಅಧಿಷ್ಠಾನ. ಈ ಪ್ರಾಣ ಎಂಬಂತಹ ಅಧಿಷ್ಠಾನದ ಮೂಲಕವಾಗಿ ಅವನು ಭಗವಂತನನ್ನು ತಿಳ್ಕೊಳ್ಬೇಕು. ಅಂದರೆ ಪ್ರಾಣಾಧಿಷ್ಠಿತನಾಗಿರ್ತಕ್ಕಂಥ ಭಗವಂತನನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಈ ಆತ್ಮಜ್ಞಾನಿಯನ್ನು ತಿಳ್ಕೊಂಡಾಗ ಆತ್ಮಜ್ಞಾನಿಯ ಮೂಲಕವಾಗಿ ಭಗವಂತನನ್ನು ತಿಳ್ಕೊಳ್ಳಿಕ್ಕೆ ಬರ್ತದೆ. ಈ ಪ್ರಾಣವನ್ನು ತಿಳಿದುಕೊಂಡಿರತಕ್ಕಂತಹ ಸಾಧಕರಿಗೆ ಏನಾಗ್ತದೆ ಅಂತ ಕೇಳಿದ್ರೆ ಪ್ರಾಣದಲ್ಲಿ ಸನ್ನಿಹಿತವಾಗಿರತಕ್ಕಂತಹ ರೂಪ, ಪ್ರಾಣದಲ್ಲಿ ಹೇಗಿದ್ದಾನೆ ಭಗವಂತ, ಇನ್ನು ಪ್ರಾಣಾಪಾನ ವ್ಯಾನುದಾನ ಸಮಾನ, ದೇವದತ್ತ, ಕೃಕರ, ಧನಂಜಯ ಇತ್ಯಾದಿ ರೂಪಗಳಲ್ಲಿರತಕ್ಕಂತಹ ಭಗವಂತನ ರೂಪಗಳು, ಇದೆಲ್ಲವನ್ನೂ ಕೂಡ ತಾನು ತಿಳ್ಕೊಳ್ತಾನೆ. ಅಷ್ಟು ಮಾತ್ರವಲ್ಲದೆ ಆ ಪ್ರಾಣದ ಮೂಲಕವಾಗಿ ತಿಳ್ಕೊಂಡಲ್ವ, ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದ್ರೆ ಪರಮಾತ್ಮ ಏನು ಮಾಡ್ತಾನೆ ಅಂತ ಕೇಳಿದರೆ ಪ್ರಾಣ ಎಂಬಂತಹ ಅಧಿಷ್ಠಾನದ ಮೂಲಕವಾಗಿ ಜ್ಞಾನವನ್ನು ಅಭಿವೃದ್ಧಿ ಮಾಡ್ತಾನೆ. ಜೀವೋತ್ತಮ ತತ್ವ, ಅದಕ್ಕೋಸ್ಕರವಾಗಿ ಆ ಜೀವೋತ್ತಮ ತತ್ವವಾಗಿರತಕ್ಕಂತಹ ವಾಯುದೇವರನ್ನು ತಿಳ್ಕೊಳ್ಬೇಕು. ವಾಯುದೇವರ ಭಗವಂತ ದೊಡ್ಡವನು ಹೌದು, ಭಗವಂತನನ್ನು ತಿಳ್ಕೊಳ್ಬೇಕು ಅಂತ ಅಂದರೆ ಭಗವಂತನಿಗಿಂತ ಮೊದಲಿರತಕ್ಕಂತಹ ಭೃತ್ಯರನ್ನು ಕೂಡ ತಿಳ್ಕೊಳ್ಬೇಕು. ಯಾಕೆ? ವಾಯುದೇವರು ನಮಗೆ ಮಾರ್ಗ. ನಾವು ದೇವರನ್ನು ಸೇರಬೇಕು ಅಂತ ಅಂದರೆ ದೇವರ ಅನುಗ್ರಹಕ್ಕೆ ನಮಗೆ ನಾವು ಪಾತ್ರ ಆಗಬೇಕು ಅಂತ ಅಂದರೆ ದಾರಿ ಬೇಕಲ್ವ, ಮಾರ್ಗ ಬೇಕಲ್ವ. ಮಾರ್ಗ ಯಾವುದು ಅಂತ ಕೇಳಿದರೆ ವಾಯುದೇವರ ಮೂಲಕವಾಗಿಯೇ ನಾವು ದೇವರನ್ನು ನೋಡಲಿಕ್ಕಾಗುವಂತಹದ್ದು. ಅದೇ ಕಾರಣಕ್ಕೋಸ್ಕರವಾಗಿ ಈಶಾವಾಸ್ಯೋಪನಿಷತ್ತು ಒಂದು ಮಾತು ಹೇಳಿದೆ, ತಸ್ಮಿನ್ ಅಪೋ ಮಾತರಿಶ್ವಾದಾತಿ ಅಂತ. ನಾವು ಎಲ್ಲ ಕರ್ಮಾಂಗಗಳಿಗೂ ಕೂಡ ನೀರನ್ನು ನಾವು ಬಿಡ್ತೇವೆ. ಏನು ನೀರಿನ ಕೆಲಸ ಏನು ಅಂತ ಕೇಳಿದರೆ ನಾವು ಪ್ರೇರಣೆಯ ಪ್ರೀತ್ಯರ್ಥಂ ಅಹಂ ಕರ್ಮ ಕರಿಷ್ಯೆ ಅಂತ ಹೇಳಿಕೊಂಡು ನೀರನ್ನು ಬಿಡ್ತೇವೆ. ನೀರನ್ನೇ ಯಾಕೆ ಬಿಡಬೇಕು? ನೀರಿನ ವ್ಯವಸ್ಥೆ ಏನು ಅಂತ ಕೇಳಿದರೆ ತಸ್ಮಿನ್ ಅಪೋ ಮಾತರಿಶ್ವಾದಾತಿ. ನೀರು ಎಂಬುದು ಅದು ಯಾಕೆ ಅಂತ ಕೇಳಿದರೆ ನೀರು ಎಂಬುದು ನಮಗೆ ಮಾಧ್ಯಮ. ನೀರಿನಲ್ಲಿ ಅಧಿಷ್ಠಿತನಾಗಿರತಕ್ಕಂತಹ ವಾಯುದೇವರು
ಪ್ರಾಣದೇವರ ಮೂಲಕವಾಗಿ ಕರ್ಮವನ್ನು ಭಗವಂತನಿಗೆ ಅರ್ಪಿಸಲಿಕ್ಕೆ ನಮಗಿರತಕ್ಕಂಥದ್ದು. ಇಲ್ಲದಿದ್ದರೆ ಕರ್ಮವನ್ನು ಅರ್ಪಿಸುವಂತಹ ಬಗೆ ಹೇಗೆ? ಕರ್ಮವನ್ನು ನಾವು ಹೇಗೆ ತಾನೇ ದೇವರಿಗೆ ಅರ್ಪಿಸಲಿಕ್ಕಾಗ್ತದೆ? ಅದಕ್ಕೋಸ್ಕರ ದೇವರಿಗೆ ಅರ್ಪಿಸಬೇಕು ಅಂತ ಆದರೆ ಒಂದು ಮಾಧ್ಯಮ ಬೇಕಲ್ವ? ಈ ಮಾಧ್ಯಮ ಯಾವುದು ಅಂತ ಕೇಳಿದ್ರೆ ವಾಯುದೇವರು. ವಾಯುದೇವರ ಮೂಲಕವಾಗಿ ತಸ್ಮಿನ್ ಅಪೋ ಮಾತರೇಶ್ವಾದಾತಿ, ಅಭಿಮಾನಿಯಾಗಿರ್ತಕ್ಕಂತಹ, ನೀರಿನ ಅಭಿಮಾನಿಯಾಗಿರ್ತಕ್ಕಂತಹ, ಕರ್ಮಾಭಿಮಾನಿಯಾಗಿರ್ತಕ್ಕಂತಹ ವಾಯುದೇವರು, ಈ ಅಧಿಷ್ಠಾನದ ಮೂಲಕವಾಗಿ ನಾವು ದೇವರಿಗೆ ಕರ್ಮವನ್ನು ಅರ್ಪಿಸುವಂತಹದ್ದು. ಅದಕ್ಕೋಸ್ಕರವಾಗಿ ಎಲ್ಲ ಕೆಲಸಗಳಲ್ಲಿಯೂ ಕೂಡ ನಾವು ಪ್ರೇರಣೆಯ ಪ್ರೀತ್ಯರ್ಥಂ ಏತತ್ ಕರ್ಮ ಕರಿಷ್ಯೆ, ಏತತ್ ಅಹಂ ಕರಿಷ್ಯೆ ಕರಿಷ್ಯೆ ಅಂತ ಎಂಬುದಾಗಿ ನೀರನ್ನು ಬಿಡಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಇದೇ ಕಾರಣ. ಅದೇ ನೀರಿನ ಮೂಲಕವಾಗಿ ಕರ್ಮದ ಸಮರ್ಪಣೆ. ಕರ್ಮವನ್ನು ಮಾಡ್ತೇವೆ, ಕರ್ಮವನ್ನು ಮಾಡದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಕರ್ಮವನ್ನು ಬಿಟ್ಟಿರ್ತೇನೆ, ಕರ್ಮವನ್ನು ಬಿಟ್ಟಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ? ಒಂದು ಕೃಷ್ಣನ ಆಜ್ಞೆ ಇದೆ, ನಿಯತಂಗುರು ಕರ್ಮತ್ವಂ, ನಿಯತಂಗುರು ಕರ್ಮತ್ವಂ, ನಿಯತವಾಗಿರ್ತಕ್ಕಂತಹ ಕರ್ಮವನ್ನು ಮಾಡಲೇಬೇಕು. ಕರ್ಮವನ್ನು ಬಿಟ್ಟು ಎಸ್ಕೇಪಿಸಮ್ ಅದಿಲ್ವೇ ಇಲ್ಲ. ನಾನು ಕರ್ಮವನ್ನು ಬಿಟ್ಟು ಹೋಗ್ತೇನೆ, ಇಲ್ಲವೇ ಇಲ್ಲ. ನಿನಗೆ ಕರ್ಮದಿಂದಾಗಿ ಜಾರಲಿಕ್ಕೆ ನಿನಗೆ ಸಾಧ್ಯವೇ ಇಲ್ಲ. ನಾನು ಎಸ್ಕೇಪ್ ಆಗ್ತೇನೆ, ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀನು ಕರ್ಮವನ್ನು ಮಾಡದಿದ್ದರೆ ಕರ್ಮ ಮಾಡದೇ ಇರತಕ್ಕಂತಹ ದೋಷ ನಿನಗೆ ಬರ್ತದೆ. ಅದಕ್ಕೋಸ್ಕರ ನೀನು ಮಾಡಬೇಕು, ಕರ್ಮವನ್ನು ಮಾಡಲೇಬೇಕು. ಏನಾದರೂ ಒಂದು ಕರ್ಮವನ್ನು ಮಾಡ್ತಾ ಇರಬೇಕು. ಕರ್ಮವನ್ನು ಮಾಡುವಾಗ ಮಾತ್ರ ಕರ್ಮದ ಜೊತೆಗೆ ಆಸಕ್ತಿ ಇರಬಾರ್ದು, ಸಂಘ ಇರಬಾರ್ದು. ಸಂಘ ಅಂತ ಹೇಳಿದ್ರೆ ಆ ಕರ್ಮದ ಅಟ್ಯಾಚ್ಮೆಂಟ್. ಕರ್ಮದಲ್ಲಿ ಅಟ್ಯಾಚ್ಮೆಂಟ್ ಇದ್ದಾಗ ಏನಾಗ್ತದೆ ಅಂತ ಕೇಳಿದ್ರೆ ನಿನಗೆ ಅದರಿಂದಾಗಿ ದುಃಖಾದಿಗಳು ಬರುವಂತಹದ್ದು. ಅದಕ್ಕೋಸ್ಕರ ಏನು ಮಾಡ್ತಾನೆ ಅಂತ ಕೇಳಿದರೆ ಒಳ್ಳೆಯ ಅಧಿಷ್ಠಾನವನ್ನು ತಿಳ್ಕೊಳ್ಬೇಕು. ಆ ಒಳ್ಳೆಯ ಜ್ಞಾನದ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಆದರೆ ಅವನಿಗೆ ಪ್ರಾಣ ಬೇಕು. ಪ್ರಾಣವನ್ನು ಇಟ್ಟುಕೊಂಡು ಉಪಾದತೆ ಪುರುಷಂ ಏ ಯಕಾಮಾಹ, ಅಕಾಮಾಹ, ಕಾಮನೆಗಳಿರಬಾರ್ದು ಅಂತ ಹೇಳಿದ್ರೆ ಎಲ್ಲ ಹಗರೆ ಕಾಮನೆಗಳೇ ಬೇಡುವ ಅಂತ ಹೇಳಿದ್ರೆ ಕಾಮನೆಗಳನ್ನೇ ಬಿಟ್ಟು ಬಿಡ್ಲಿಕ್ಕೆ ಹೇಳಿಲ್ಲ. ನನಗೆ ಏನೂ ಇಲ್ಲ, ಕಾಮನೆಗಳನ್ನು ಬಿಟ್ಟು ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ಕಾಮನೆ ಅದು ಮನುಷ್ಯ ಸಹಜವಾಗಿರತಕ್ಕಂತಹದ್ದು. ಕಾಮನೆಯನ್ನು ನಾನು ಬಿಟ್ಟು ಇರ್ತೇನೆ ಅಂತ ಹೇಳಿದ್ರೆ ಕಾಮನೆಗಳು ಅದು ನಮ್ಮ ಜೊತೆಗಿರತಕ್ಕಂತಹದ್ದು. ಕಾಮನೆಗಳನ್ನು ಬಿಟ್ಟು ಇರ್ತೇನೆ ಅಂತ ಹೇಳಿದ್ರೆ ಕಾಮನೆಗಳನ್ನು ಅದು ವಿಷಯಾಭಿಲಾಷೆಗಳು, ವಿಷಯದ ನನಗೆ ಏನೋ ಒಂದು ತುಂಬ ಆಸಕ್ತಿ ಆಗಿರತಕ್ಕಂತಹ ವಿಷಯದಲ್ಲಿ ಆಸಕ್ತಿ ಅಂತ ಹೇಳಿದ್ರೆ ನನ್ನದು, ನಾನು, ಈ ರೀತಿಯಾಗಿರತಕ್ಕಂತಹ ಅಭಿಲಾಷೆಗಳು, ಒಂದು ಅಟ್ಯಾಚ್ಮೆಂಟ್. ಆ ಹಿಂದಿನ ಮಾತೆ ಅಂದರೆ ನೀನು ಏನು ಕೆಲಸವನ್ನು ಮಾಡಿದರೂ ಕೂಡ ಆ ವಿಷಯದ ಅತಿಯಾಗಿರ್ತಕ್ಕಂತಹ ಅಭಿಲಾಷೆ ಅದನ್ನು ಮಾತ್ರ ನೀನು ಇಟ್ಟುಕೊಳ್ಬಾರ್ದು. ವಿಷಯದಲ್ಲಿ ನೀನು ಅಭಿಲಾಷೆಯನ್ನು ಇಟ್ಟುಕೊಂಡ್ರೆ ಅಂದರೆ ನನಗೆ ಅದರಿಂದ ಏನೋ ಒಂದು ನನಗೆ ಅನುಗ್ರಹವಾಗಬೇಕು, ಅದರಿಂದ ನನಗೆ ಏನೋ ಬೇಕು ಅಂತ ನೀನು ಬಯಸ್ತೀಯಲ್ವಾ? ಆ ಬಯಸಿದ್ರೆ ನಿನಗೇನಾಗ್ತದೆ ಅಂತ ಕೇಳಿದರೆ ಅದರಿಂದ ನಿನಗೆ ಕೆಲವು ಸಂದರ್ಭದಲ್ಲಿ ಒಂದಷ್ಟು ನಿನಗೆ ದುಃಖಾದಿಗಳು ಬರುವಂತಹದ್ದಿದೆ. ಕೇವಲ ವಿಷಯದಲ್ಲಿರ್ತಕ್ಕಂಥ ಅಭಿಲಾಷೆಗಳನ್ನು ಅದಕ್ಕೋಸ್ಕರ ನೀನು ಕರ್ಮವನ್ನು ಮಾಡ್ತೀಯಲ್ವ, ಕರ್ಮವನ್ನು ಮಾಡಬೇಕು. ಕರ್ಮವನ್ನು ಮಾಡುವಾಗ ಹೇಗೆ ಮಾಡಬೇಕು ಅಂತ ಕೇಳಿದ್ರೆ ಅದರಲ್ಲಿರ್ತಕ್ಕಂಥ ಅತಿಯಾಗಿರ್ತಕ್ಕಂತಹ ಒಂದು ಆಸಕ್ತಿಯಿಂದಾಗಿ ಏನೋ ನನಗೆ ಅದರಿಂದ ಸಿಗಬೇಕು, ಏನೋ ನನಗೆ ಅದರಿಂದ ಪ್ರಾಪ್ತಿಯಾಗಬೇಕು ಅಂತ ಹೇಳಿಕೊಂಡು ನೀನು ಬಯಸ್ತೀಯಲ್ವ, ಅದರಿಂದ ನಿನಗೇನಾಗ್ತದೆ ಗೊತ್ತುಂಟ? ಆವಾಗ ವಿಷಯಾಭಿಲಾಷೆಗಳನ್ನು ಬಿಟ್ಟು ಅಂದರೆ ಆಸಕ್ತಿಯನ್ನು ಬಿಡಬೇಕು. ಆಸಕ್ತಿಯನ್ನು ಬಿಟ್ಟರೆ ಅಂದರೆ ಏನಾಗ್ತದೆ? ಈ ವಿಪರೀತವಾಗಿರತಕ್ಕಂತಹ ಒಂದು ನನ್ನದು, ನಾನು, ಈ ರೀತಿಯಾಗಿರ್ತಕ್ಕಂತಹ ಅಟ್ಯಾಚ್ಮೆಂಟ್ ನಿನ್ನನ್ನು ಬಂಧನಕ್ಕೆ ಅದು ಒಳಗೆ ಮಾಡ್ತದೆ. ಬಂಧನ ಹೇಗೆ ಬರ್ತದೆ ಅಂತ ಕೇಳಿದ್ರೆ
ಬಂಧನಕ್ಕೆ ಕಾರಣ ಯಾವುದು ಅಂತಂದರೆ ಇದೆ ಈ ವಿಪರೀತವಾಗಿರತಕ್ಕಂತಹ ವ್ಯಾಮೋಹ, ಈ ವಿಷಯದ ವ್ಯವಸ್ಥೆ ಅದನ್ನು ಕಟ್ಟಿ ಹಾಕುವಂತಹದ್ದು. ವಿಷಯದಿಂದಾಗಿ ನೀನು ಹೊರಕ್ಕೆ ಬರಬೇಕು ಅಂತಾದರೆ ಆ ಆಸಕ್ತಿಯಿಂದಾಗಿ ಅದರಿಂದ ನೀನು ಹೊರಕ್ಕೆ ಬರಬೇಕು. ಆವಾಗ ನಿನಗೇನಾಗ್ತದೆ ಅಂತ ಕೇಳಿದರೆ, ವಿಷಯಾಭಿಲಾಷೆಗಳನ್ನು ಬಿಟ್ಟು ಅದರಲ್ಲಿರ್ತಕ್ಕಂತಹ ಅತಿಯಾಗಿರ್ತಕ್ಕಂತಹ ವ್ಯಾಮೋಹವನ್ನು ಬಿಟ್ಟು ಯಾರು ಸಾಧನೆಯನ್ನು ಮಾಡ್ತಿ, ಸಾಧನೆಯನ್ನು ಮಾಡಬೇಕು ಅಂತಾದರೆ ಮತ್ತೆ ಪುನಃ ಇಂದಿನ ವ್ಯವಸ್ಥೆ ಅದಕ್ಕೆ ಸುಮ್ಮನೆ ಬರುವುದಿಲ್ಲ. ಅದು ಸುಮ್ಮನೆ ಬರುವುದಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟಪಡಬೇಕು. ಕೇವಲ ನಾನು ದೇವರನ್ನು ನೋಡ್ತೇನೆ, ದೇವರ ನನಗೆ ನಾಳೆ ಬೆಳಗ್ಗೆ ನನಗೆ ಪ್ರಸನ್ನನಾಗ್ತಾನೆ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ. ದೇವರನ್ನು ಕಂಡ ತಕ್ಷಣ ದೇವರು ನಮಗೆ ಬಂದು ನಮ್ಮ ಮನೆಯಲ್ಲಿವೇನು ಅವನು ಇಲ್ಲ. ಯಾಕೆ? ನಾನು ದೇವರನ್ನು ನಿತ್ಯ ಆರಾಧನೆ ಮಾಡ್ತೇನೆ, ನಾನು ದೇವರ ಬಗ್ಗೆ ನಿತ್ಯ ಕೇಳ್ತೇನೆ, ನಾನು ದೇವರಿಗೆ ಇಷ್ಟು ನಾನು ಸೇವೆಯನ್ನು ಕೊಟ್ಟಿದ್ದೇನೆ, ನಾನು ದೇವರಿಗೆ ಇಷ್ಟು ದಾನವನ್ನು ಮಾಡಿದ್ದೇನೆ. ಇಷ್ಟರಿಂದಾಗಿ ಭಗವಂತ ಏನು ನಾವು ಹೇಳಿದಾಗಿಲ್ಲ. ನಾನು ನನ್ನ ಜೊತೆಗೆ ದೇವರು ಬೇಕು ಅಂತ ಆದರೆ, ನನ್ನ ಜೊತೆಗೆ ದೇವರು ಇರಬೇಕು ಅಂತಾದರೆ ನಾವು ಏನು ಮಾಡಬೇಕು ಅಂತ ಕೇಳಿದರೆ, ನನಗೆ ಅತಿಯಾಗಿ ನನಗೆ ಮುಖ್ಯವಾಗಿ ಬೇಕಾದ್ದು ಏನು ಅಂತ ಕೇಳಿದರೆ ದೇವರನ್ನು ಅತಿಯಾಗಿರತಕ್ಕಂತಹ ಪ್ರೀತಿ. ದೇವರನ್ನು ಮೊದಲಿಗೆ ಪ್ರೀತಿ ಮಾಡಲಿಕ್ಕೆ ಕಲಿಬೇಕು. ದೇವರನ್ನು ಪ್ರೀತಿ ಮಾಡುವುದು ಹೇಗೆ? ನಮಗೆ ಲೌಕಿಕವಾಗಿರ್ತಕ್ಕಂತಹ ಜಗತ್ತನ್ನು ಪ್ರೀತಿ ಮಾಡಿ ಗೊತ್ತಿದೆ. ನನ್ನದು, ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮನೆ, ನನ್ನವರು, ನನ್ನ ಪರಿಸರ, ನನ್ನ ಪ್ರಕೃತಿ, ಇದನ್ನು ಪ್ರೀತಿ ಮಾಡಿ ನನಗೆ ಗೊತ್ತಿದೆ. ಆದರೆ ಈ ಪ್ರೀತಿ ಎಲ್ಲಿಗೆ ಹೋಗಬೇಕು ಅಂತ ಕೇಳಿದರೆ, ಈ ಪ್ರೀತಿ ನನ್ನವರಿಂದ ಹೊರಕ್ಕೆ ಹೋಗಬೇಕು. ನನ್ನವರಿಂದ ಹೊರಕ್ಕೆ ಹೋಗಬೇಕು ಅಂತಾದರೆ ವಿಷಯದಿಂದಾಗಿ ಹೊರಕ್ಕೆ ಬರಬೇಕು. ವಿಷಯದಲ್ಲಿರತಕ್ಕಂತಹ ಆಸಕ್ತಿ ಇದ್ದಾಗ, ನನ್ನವರಲ್ಲಿರತಕ್ಕಂತಹ ಆಸಕ್ತಿ ಇದ್ದಾಗ ಏನಾಗ್ತದೆ ಅಂತ ಕೇಳಿದರೆ, ಆವಾಗ ನಿನಗೆ ಇದು ಸಿಗೋದಿಲ್ಲ, ಭಗವಂತ ಸಿಗೋದಿಲ್ಲ. ನನ್ನವರಿಂದಾಗಿ ಯಾವಾಗ ಪ್ರೀತಿ ಹೊರಕ್ಕೆ ಹೋಗ್ತದೆ ಅಂದರೆ ಭಗವಂತನಿಂದಾಗಿ ಭಗವಂತನ ಜೊತೆಗೆ ಯಾವಾಗ ನಮ್ಮ ಪ್ರೀತಿ ಬೆಳೆದುಕೊಳ್ತದೆ, ಆವಾಗ ಅದು ಪೂರ್ಣವಾಗಿ ನಮಗೆ ಅನುಗ್ರಹವಾಗ್ತದೆ. ಅದಕ್ಕೋಸ್ಕರ ಅದೇನು ಸುಮ್ಮನೆ ಬರೋದಿಲ್ಲ. ನನಗೆ ದೇವರನ್ನು ನಾನು ಪ್ರದಕ್ಷಿಣೆ ಮಾಡಿದೆ, ದೇವರನ್ನು ನೋಡಿದೆ, ದೇವರ ಬಗ್ಗೆ ಕೇಳಿದೆ, ಈ ರೀತಿಯಾಗಿ ದೇವರನ್ನು ಆರಾಧನೆ ಮಾಡಿದ ತಕ್ಷಣ ನನಗೆ ಕಾಣುವುದಿಲ್ಲ. ಮತ್ತು ದೇವರು ನಮಗೆ ಯಾವಾಗ ಸಿಗ್ತಾನೆ ಅಂತ ಕೇಳಿದರೆ, ಕೇಳಬೇಕು, ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಧ್ಯಾನ ಮಾಡಬೇಕು. ಶ್ರವಣ, ಮನನ, ನಿಧಿಧ್ಯಾಸನ, ಇದೇ 3 ಮೆಟ್ಟಿಲು. ದೇವರನ್ನು ನೋಡಲಿಕ್ಕೆ, ದೇವರನ್ನು ಸೇರಲಿಕ್ಕೆ ಇರತಕ್ಕಂತಹ ಮೆಟ್ಟಿಲು ಯಾವುದು, ಮಜಲು ಯಾವುದು ಅಂತ ಕೇಳಿದರೆ 3 ಮೆಟ್ಟಿಲು. ಯಾವುದು 3 ಮೆಟ್ಟಿಲು ಅಂತ ಕೇಳಿದರೆ ಶ್ರವಣ, ಮನನ, ಧ್ಯಾನ. ಮೊದಲಿಗೆ ಶ್ರವಣ ಮಾಡಬೇಕು, ಅನಂತರ ನಿಧಿಧ್ಯಾಸನ ಮಾಡಬೇಕು. ಶ್ರವಣ, ಮನನ, ನಿಧಿಧ್ಯಾಸನ. ಶ್ರವಣ, ಮನನ, ನಿಧಿಧ್ಯಾಸನಗಳನ್ನು 3 ಮೆಟ್ಟಿಲು. ಈ 3 ಮೆಟ್ಟಿಲುಗಳನ್ನು ಯಾರು ಹತ್ತಾನೆ, ಈ 3 ಮೆಟ್ಟಿಲುಗಳನ್ನು ಬಿಟ್ಟು ಏನು ಮಾಡಿದರೂ ಪ್ರಯೋಜನ ಇಲ್ಲ. ಈ 3 ಮಜಲುಗಳನ್ನು ಮೊದಲಿಗೆ ದೇವರನ್ನು ನೋಡಬೇಕು ಅಂತಾದರೆ ಅವನಿಗೆ ಈ ಮೆಟ್ಟಿಲುಗಳನ್ನು ಮೊದಲಿಗೆ ಹತ್ತಬೇಕು. ದೇವರು ಇದ್ದಕ್ಕಿದ್ದಾಗೇನೋ ಕೊನೆಯ ಮೆಟ್ಟಿಲು ಹತ್ತ ತಕ್ಷಣ ನಮಗೆ ಸಿಗೋದಿಲ್ಲ. ದೇವರು ಸಿಗಬೇಕು ನಮಗೆ ಹಂತ ಹಂತವಾಗಿ. ಮೊದಲಿಗೆ ಶ್ರವಣ, ಆಮೇಲೆ ಮನನ, ಆಮೇಲೆ ಧ್ಯಾನ. ಶ್ರವಣ, ಮನನ, ನಿಧಿಧ್ಯಾಸನಗಳ ಮೂಲಕವಾಗಿ ಭಗವಂತ ನಮಗೆ ಒಲಿತಾನೆ. ಇದನ್ನು ಯಾರು ನಿಯತವಾಗಿ ಮಾಡ್ತಾನೆ ಅವರಿಗೆ ಭಗವಂತ ಅನುಗ್ರಹವನ್ನು ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ. ಹೀಗೆ ಆ ಉಪಾಸನೆಯನ್ನು ಮಾಡಬೇಕು. ಉಪಾಸನೆಯನ್ನು ಮಾಡಿದ ಅಂತ ಅಂದರೆ ಆವಾಗ ಏನಾಗ್ತದೆ ಅಂತ ಕೇಳಿದ್ರೆ, ದುಃಖ ದೂರ ಭಗವಂತನನ್ನು ಸೇರಬೇಕಲ್ವ. ಸೇರಬೇಕು ಅಂತಾದರೆ ದುಃಖರಹಿತನಾಗಿರ್ತಕ್ಕಂಥವನು. ಭಗವಂತನಲ್ಲಿ ಕಿಂಚಿತ್ ದುಃಖಗಳು ಇಲ್ಲಪ್ಪ. ಭಗವಂತನಲ್ಲಿ ದುಃಖ ಎಂಬುದೇ ಗೊತ್ತಿಲ್ಲ, ದುಃಖವೂ ಗೊತ್ತಿಲ್ಲ, ಅವನಲ್ಲಿ ಏನೂ ಇಲ್ಲ. ಒಳ್ಳೆಯ ಭಗವಂತ ದೋಷ ದೂರನಾಗಿ ಒಳ್ಳೆಯ ಅನುಗ್ರಹವನ್ನು ಮಾಡ್ತಾ ಇರ್ತಾನೆ. ಅಂತಹ ದೋಷ ದೂರ, ದುಃಖ ದೂರನಾಗಿರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿದ್ರಿಂದಾಗಿ ಆವಾಗ ತೇ ಶುಕ್ರಮೇತತಿ ವರ್ತಂತಿ ಧೀರ. ಶುಕ್ರ
ಅವನಿಗೆ ಶುಕ್ರ ಆಗ್ತದೆ. ಏನು ಶುಕ್ರ ಆಗ್ತದೆ? ಶುಕ್ರಾಹಿತ್ಯ ಸುಖ ಶೋಕರಹಿತನಾಗ್ತಾನೆ. ಇಂತಹ ಭಗವಂತನನ್ನು ನೋಡಿದಲ್ವ, ಇಂತಹ ಭಗವಂತನನ್ನು ಧ್ಯಾನ ಮಾಡಿದಲ್ವ, ಇಂತಹ ಭಗವಂತನನ್ನು ಶ್ರವಣ ಮಾಡಿದಲ್ವ, ಅದರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಅವನಿಗೂ ಕೂಡ ಶುಕ್ರನಾಗ್ತಾನೆ. ತೇ ಶುಕ್ರಂ ಏತತಿ ಏತದೆ ಶುಕ್ರನಾಗ್ತಾನೆ ಅಂತ ಹೇಳಿದರೆ ದುಃಖರಹಿತನಾಗ್ತಾನೆ. ದುಃಖರಹಿತನಾಗುವುದು ಅಂತ ಹೇಳಿದರೆ ಅವನಿಗೆ ಏನಿಲ್ಲ, ಒಳ್ಳೆಯ ಅನುಗ್ರಹವಾಗ್ತದೆ ಅವನಿಗೆ. ತೇ ಶುಕ್ರಮೇತತಿ ವರ್ತಂತಿ ಧೀರಾ, ಸಂಸಾರದ ಕ್ಲೇಶವನ್ನು ದಾಟಿ ಚಿನ್ಮಯನಾಗಿರತಕ್ಕಂತಹ ಸತ್ ಚಿತ್ ಆನಂದನಾಗಿರತಕ್ಕಂತಹ ಸತ್ಸ್ವರೂಪ, ಚಿತ್ಸ್ವರೂಪ, ಆನಂದರೂಪ, ಇಂತಹ ರೂಪನಾಗಿರ್ತಕ್ಕಂತಹ ಅದ್ಭುತವಾಗಿರತಕ್ಕಂತಹ ರೂಪವಾಗಿರ್ತಕ್ಕಂತಹ ಭಗವಂತನನ್ನು ಸೇರ್ತಾನೆ ಎಂಬುದಾಗಿ ಹೇಳ್ತಾರೆ. ತೇ ಶುಕ್ರಮೇತತಿ ಏತತ್, ಅಂತಹ ಶುಕ್ರನಾಗಿರತಕ್ಕಂತಹ ಭಗವಂತನನ್ನು ಹೋಗಿ ಸೇರಿಕೊಳ್ತಾನೆ. ಪರಮಾತ್ಮನನ್ನು ಯಾರು ತಿಳ್ಕೊಳ್ತಾರೆ, ಆ ಭಗವಂತನ ಜ್ಞಾನವನ್ನು ಯಾರು ತಿಳ್ಕೊಳ್ತಾನೆ, ಆ ಜ್ಞಾನಿ ಅವನಿಗೇನಾಗ್ತದೆ ಅಂತ ಕೇಳಿದರೆ ಪರಮಾತ್ಮನ ಅಧಿಷ್ಠಾನವಾಗಿರತಕ್ಕಂತಹ ವಾಯುವಿನ ಜ್ಞಾನ, ಅದರಿಂದಾಗಿ ಪರಮಾತ್ಮನ ಜ್ಞಾನ ಬಂದ ಮೇಲೆ ನಿಲ್ಲಬೇಕು. ಏನಿಲ್ಲ ಶುಕ್ರ ಅಂತ ಹೇಳಿದ. ಶುಕ್ರ ಅಂತ ಹೇಳಿದರೆ ದುಃಖರಹಿತನಾಗ್ತಾನೆ, ತಾನೂ ದುಃಖರಹಿತನಾಗ್ತಾನೆ. ಭಗವಂತನಿಗೆ ದುಃಖ ಇಲ್ಲ ಅಲ್ವಾ? ಅಂತಹ ದುಃಖ ಇಲ್ಲ ಅಂತ ಉಪಾಸನೆ ಮಾಡಿದಲ್ವ. ದುಃಖ ಇಲ್ಲ ಅಂತ ಉಪಾಸನೆ ಮಾಡಿದ ಫಲ ಏನಾಗ್ತದೆ ಅಂತ ಕೇಳಿದ್ರೆ ಅವನಿಗೂ ದುಃಖ ಇಲ್ಲ ಅಂತ. ನಮಗೆ ದುಃಖಗಳು ಯಾಕೆ ಬಂತು, ಹೇಗೆ ಬಂತು ಅಂತ ಕೇಳಿದ್ರೆ ಭಗವಂತನನ್ನು ನೋಡ್ಲಿಕ್ಕೆ ನಮಗೆ ಗೊತ್ತಿಲ್ಲ. ಭಗವಂತನನ್ನು ಹೇಗೆ ನೋಡಬೇಕು ಅಂತ ಕೇಳಿದರೆ ಭಗವಂತನನ್ನು ಈ ರೀತಿಯಾಗಿ ಭಗವಂತ ಸತ್ಸ್ವರೂಪ, ಭಗವಂತ ಚಿತ್ಸ್ವರೂಪ, ಭಗವಂತ ಆನಂದರೂಪ, ಭಗವಂತ ಆತ್ಮ, ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಗಳನ್ನು ನಮ್ಮಲ್ಲಿ ನಾವಿಟ್ಟುಕೊಳ್ಬೇಕು. ಭಗವಂತನನ್ನು ಯಾವ ರೀತಿಯಾಗಿ ನೀನು ಉಪಾಸನೆ ಮಾಡ್ತೀಯೋ ಅದು ನಿನಗೆ ಸಿಗುವಂತಹದ್ದು. ನೀನು ಭಗವಂತನನ್ನು ಸತ್ಸ್ವರೂಪ ಅಂತ ಉಪಾಸನೆ ಮಾಡಿದರೆ ಎಲ್ಲರೂ ಕೂಡ ಸತ್ಸ್ವರೂಪತ್ವ ಬರ್ತದೆ. ನೀನು ಭಗವಂತನನ್ನು ಚಿತ್ಸ್ವರೂಪ ಅಂತ ಉಪಾಸನೆ ಮಾಡಿದರೆ ಎಲ್ಲರೂ ಕೂಡ ಚಿತ್ತ ಬರ್ತದೆ. ಇನ್ನಲ್ಲಿ ನೀನು ಭಗವಂತನನ್ನು ಜ್ಞಾನಸ್ವರೂಪ ಅಂತ ಹೇಳ್ಕೊಂಡ್ರೆ ನಿನಗೂ ಕೂಡ ಭಗವಂತ ಏನು ಮಾಡ್ತಾನೆ, ಜ್ಞಾನವನ್ನು ಕೊಡ್ತಾನೆ. ಭಗವಂತನ ನೀನು ಆತ್ಮ ಅಂತ ಉಪಾಸನೆ ಮಾಡಿದ್ರೆ ನಿನಗೂ ಕೂಡ ಆತ್ಮ, ನಿನಗೂ ಕೂಡ ಒಂದು ಸ್ವಾಮಿ ಅಂತ ಅನಿಸಿಕೊಳ್ತಾನೆ. ಹೀಗೆ ಅವನನ್ನು ತಿಳ್ಕೊಳ್ಳುವಂತಹದ್ದು, ಭಗವಂತನನ್ನು ತಿಳ್ಕೊಳ್ಳುವಂತಹ ಬಗೆ ಹೇಗೆ ಅಂತ ಹೇಳಿದ್ರೆ ಇದು ಈ ರೀತಿಯಾಗಿರ್ತಕ್ಕಂತಹ ಚಿಂತನೆಯಿಂದಾಗಿ, ಅಂದರೆ ಭಗವಂತನ ಭಗವಜ್ಞಾನಿಯನ್ನು ಉಪಾಸನೆ ಮಾಡಿ ಭಗವಜ್ಞಾನಿಯನ್ನು ಆರಾಧನೆ ಮಾಡಿದರೆ ಅವನನ್ನು ಅವನಿಗೆ ಒಳ್ಳೆಯ ಜ್ಞಾನಿಗೆ ಗೌರವವನ್ನು ಕೊಟ್ಟರೆ ಏನಾಗ್ತದೆ ಅಂತ ಕೇಳಿದರೆ ಪರಮಾತ್ಮನ ಅಧಿಷ್ಠಾನಭೂತವಾಗಿರತಕ್ಕಂತಹ ವಾಯುವಿನ ಜ್ಞಾನ, ಮೊದಲಿಗೆ ವಾಯುವಿನ ಜ್ಞಾನ ಬೇಕು. ವಾಯುವಿನ ಜ್ಞಾನ ಇಲ್ಲದೆ ಏನೂ ಪ್ರಯೋಜನ ಇಲ್ಲ. ವಾಯುವಿನ ಜ್ಞಾನ ಅತ್ಯವಶ್ಯಕ. ವಾಯುವಿನ ಜ್ಞಾನವನ್ನು ಯಾಕೆ ಬೇಕು ಅಂತ ಕೇಳಿದ್ರೆ ವಾಯುದೇವರ ಮೂಲಕವಾಗಿ ನಮಗೆ ಜ್ಞಾನ. ವಾ ಶಬ್ದಕ್ಕೇನೆ ಜ್ಞಾನ ಅಂತ ಅರ್ಥ. ವಾ ಅಯತಿ, ಅಯ ಜ್ಞಾನೇ ಅಯ ಪ್ರಾಪಣೆ. ವಾಯುದೇವರು ಅಂದರೆ ಜ್ಞಾನದ ಮೂಲಕವಾಗಿ ಹೊಂದುವಂತಹದ್ದು. ಜ್ಞಾನ ಬೇಕು ಅಂತಾದರೆ ಜ್ಞಾನದ ದೇವತೆ ಯಾರು ಅಂತ ಕೇಳಿದ್ರೆ ವಾಯುದೇವರು ಭಾರತೀ ದೇವಿಯ ಮೂಲಕವಾಗಿ ಭಗವಂತನ ಜ್ಞಾನ. ಈ ಒಂದು ವ್ಯವಸ್ಥೆಯ ಮೂಲಕವಾಗಿ ನಾವು ದೇವರನ್ನು ಹೊಂದಲಿಕ್ಕಾಗುವಂತಹದ್ದು. ಅದಕ್ಕೋಸ್ಕರ ವಾಯುದೇವರನ್ನು ಮೊದಲಿಗೆ ನಾವು ತಿಳ್ಕೊಳ್ಬೇಕು ಅಂತಾಯಿತು. ವಾಯುದೇವರನ್ನು ತಿಳ್ಕೊಂಡ ಮೇಲೆ ವಾಯುದೇವರ ಜ್ಞಾನ ಬಂತು ಅಂತಾದ ಮೇಲೆ ಮತ್ತೇನು ಪ್ರಯೋಜನ, ಮತ್ತೇನು ನಾವು ಭಯಪಡಬೇಕಾದ್ದೇ ಇಲ್ಲ. ಯಾಕೆ ಅಂತ ಕೇಳಿದ್ರೆ ವಾಯುದೇವರನ್ನು ತಿಳ್ಕೊಂಡ ಮೇಲೆ ವಾಯುದೇವರು ನಮಗೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಭಗವಂತನ ಜ್ಞಾನವನ್ನು ಕೊಟ್ಟು ಬಿಡ್ತಾರೆ. ಭಗವಂತನ ಜ್ಞಾನ ಬಂತು ಅಂತಾದ್ಮೇಲೆ ಮತ್ತೆ ಏನು ಒದ್ದಾಟ ಬೇಡ. ನಾವು ದೇವರು ಬೇಡ, ವಾಯುದೇವರು ಬೇಡ, ಜ್ಞಾನವಂತೂ ಮೊದಲೇ ಬೇಡ.
ನಮಗೆ ಏನಾಗಿದೆ ಅಂತ ಕೇಳಿದರೆ ಜ್ಞಾನದ ಹಿಂದೆ ಹೋಗುವುದನ್ನು ಮರೆತು ಬಿಟ್ಟಿದ್ದೇವೆ. ನಮಗೆ ಜ್ಞಾನವನ್ನು ನಾವು ಮೊದಲಿಗೆ ಜ್ಞಾನಕ್ಕೆ ತುಂಬ ಮಹತ್ವವನ್ನು ಹೇಳ್ತಾರೆ. ವಾಯುದೇವರು ಜ್ಞಾನದ ದೇವತೆ. ವಾಯುದೇವರನ್ನು ನಾವು ಅರ್ಥೈಸಿಕೊಂಡ್ವಿ, ವಾಯುದೇವರನ್ನು ನಾವು ತಿಳ್ಕೊಂಡೆವು ಅಂತಾದರೆ ವಾಯುದೇವರ ಮೂಲಕವಾಗಿ ನಮಗೆ ಏನಾಗ್ತದೆ, ಈ ಭಗವಂತನ ಜ್ಞಾನ ನಮಗೆ ಬರ್ತದೆ. ಅದಕ್ಕೋಸ್ಕರವಾಗಿ ಈ ದೇವರನ್ನು ಆರಾಧನೆ ಮಾಡಬೇಕು ಎಂಬುದಾಗಿ ಹೇಳ್ತಾರೆ. ಅದಕ್ಕೆ ಇಂತಹ ಭಾಗ್ಯ ಬೇಕು ಅಂತಾದರೆ ಪರಮಾತ್ಮನನ್ನು ಗೌರವಿಸುವಂತಹದ್ದು ಅಷ್ಟೇ ಅಲ್ಲದೆ ಆತ್ಮಜ್ಞಾನಿಯನ್ನು ಕೂಡ ಗೌರವಿಸಬೇಕು. ಆತ್ಮಜ್ಞಾನಿ ಯಾರು? ವಾಯುದೇವರು. ವಾಯುದೇವರ ನಂತರ ಅಲ್ಲಿಂದ ಎಲ್ಲ ಗುರುಗಳು, ವಾಯುದೇವರಿಂದ ಹಿಡಿದುಕೊಂಡು ಬ್ರಹ್ಮ ಅಂತ ಗುರವ ಸಾಕ್ಷಾತ್ ಎಲ್ಲ ದೈವಗಳು, ದೇವತೆಗಳು, ಗುರುಗಳೇ ನಮಗೆ. ಯಾಕೆ? ಜ್ಞಾನ ಬರಬೇಕು ಅಂತಾದರೆ ಗುರುಗಳು ಬೇಕು. ಗುರುಗಳಿಲ್ಲ ಅಂತಾದರೆ ಸಾಧ್ಯವೇ ಇಲ್ಲ. ಏನು ಸಾಧನೆ ಮಾಡಿದರೂ ಕೂಡ ಗುರುಮುಖೇನವಾಗಿ ಗುರುಗಳನ್ನು ಇಟ್ಟುಕೊಂಡು ಗುರು ಮಾಧ್ಯಮದ ಮೂಲಕವಾಗಿ ದೇವರನ್ನು ತಿಳ್ಕೊಳ್ಳುವಂತಹದ್ದು. ಗುರುಗಳನ್ನು ತಿಳ್ಕೊಂಡ ಮೇಲೆ ಗುರುಮುಖೇನವಾಗಿ ವಾಯುದೇವರ ಜ್ಞಾನ, ವಾಯುದೇವರ ಜ್ಞಾನದ ಮೂಲಕವಾಗಿ ಭಗವಜ್ಞಾನ. ಈ ಆತ್ಮಜ್ಞಾನಿಗಳನ್ನು ನಾವು ಮೊದಲಿಗೆ ಗೌರವಿಸಬೇಕು. ಆತ್ಮಜ್ಞಾನಿಗಳನ್ನು ಗೌರವಿಸಿದ ಮೇಲೆ ಭಗವಂತ ನಮಗೆ ಅವನ ಸ್ವರೂಪವನ್ನು, ನಮಗೆ ನಮ್ಮಲ್ಲಿರತಕ್ಕಂತಹ ಅಜ್ಞಾನವನ್ನು ತೊಡೆದು ಹಾಕಿ ಅದನ್ನು ನಿವಾರಿಸಿ ನಮಗೆ ಅವನ ಉತ್ತಮವಾಗಿರತಕ್ಕಂತಹ ಜ್ಞಾನ, ನಮ್ಮ ಸ್ವರೂಪ ಜ್ಞಾನವನ್ನು ಭಗವಂತ ನೀಡ್ತಾನೆ ಎಂಬುದಾಗಿ ಹೇಳ್ತಾರೆ. ಈ ಆತ್ಮಜ್ಞಾನವನ್ನು ಮೊದಲಿಗೆ ತಿಳ್ಕೊಳ್ಳಬೇಕು ಎಂಬುದಾಗಿ ಹೇಳ್ತಾರೆ. ಯಾಕೆ? ಆತ್ಮಜ್ಞಾರ್ಚಕ ಬ್ರಹ್ಮಣೋ ಧಾವ ಪ್ರಾಣಂ ವೇದ ಯತ್ರ ವಿಶ್ವಂ ಪೂರ್ಣಂ ಬ್ರಹ್ಮನೀತಂ. ನಾರಾಯಣನಿಗೆ ಪ್ರಿಯವಾಗಿರತಕ್ಕಂತಹ, ಪ್ರಧಾನವಾಗಿರತಕ್ಕಂತಹ ಅಧಿಷ್ಠಾನ ಬ್ರಹ್ಮ, ಪರಬ್ರಹ್ಮ. ಯಾವುದು ಆತ್ಮಜ್ಞಾನಿಯನ್ನು ಅರ್ಚಿಸತಕ್ಕಂತಹ ಸಾಧಕನು ಅವನು ಮೊದಲಿಗೆ ಬ್ರಹ್ಮನ, ಆ ಪರಬ್ರಹ್ಮನಿಗೆ ಒಂದು ಅಧಿಷ್ಠಾನ. ಅವನಲ್ಲಿ ಏನಾಗಿದೆ? ಆತ್ಮಜ್ಞಾನಿಯಲ್ಲಿ ಏನಾಗಿದೆ? ಯತ್ರ ವಿಶ್ವಂ ನಿಹಿತಂ, ಯಸ್ಮಿನ್ ವಿಶ್ವಂ ನಿಹಿತಂ ಬ್ರಹ್ಮಣಿ. ಅಂದರೆ ಆತ್ಮನ ಜ್ಞಾನದಲ್ಲಿ ಯಾರಿಗಿದೆಯೋ, ಆತ್ಮನ ಜ್ಞಾನವನ್ನು ಯಾರು ತಿಳ್ಕೊಂಡಿದ್ದಾನೋ, ಅಂದರೆ ಆತ್ಮಜ್ಞಾನ ತಿಳ್ಕೊಂಡ ಯಾರು ಅಂತ ಕೇಳಿದ್ರೆ ಅದು ಜ್ಞಾನಿ, ಆತ್ಮಜ್ಞಾನಿ. ಆ ಪರಮಾತ್ಮನ ತಿಳ್ಕೊಂಡಿರತಕ್ಕಂಥ ಜ್ಞಾನಿ ಅಂತ ಅರ್ಥ. ಆ ಜ್ಞಾನಿಯನ್ನು, ಅಪರೋಕ್ಷ ಜ್ಞಾನಿಯನ್ನು ನಾವು ತಿಳ್ಕೊಂಡಾಗ ನಮಗೆ ನಮ್ಮ ಮಾರ್ಗ ಸುಲಭವಾಗ್ತದೆ. ಇದನ್ನು ಉಪನಿಷತ್ತು ನಮಗೆ ಹೇಳುವಂತಹದ್ದು. ಪ್ರಧಾನಂ ಧಾಮ ವಿಷ್ಣೋಸ್ತು ಪ್ರಾಣ ಏವ ಪ್ರಕೀರ್ತಿತಃ ಉಪಾಯೈ ಯೋ ವಿಜಾನೀಯಾತ್ ಪ್ರಾಣಸ್ಥಂ ಪರಮೇಶ್ವರಂ ತಸ್ಯ ಪ್ರಾಣೇ ಹರಿರ್ನಿತ್ಯಃ ಆವಿಷ್ಟೋ ಭವತಿ ಧ್ರುವಂ. ಭಗವಂತನನ್ನ, ಪರಮಾತ್ಮನಿಗೆ ಪ್ರಿಯವಾಗಿರತಕ್ಕಂತಹ ಅಧಿಷ್ಠಾನ, ಪ್ರಧಾನವಾಗಿರತಕ್ಕಂತಹ ಅಧಿಷ್ಠಾನ, ಪ್ರಧಾನಂಧಾಮ ವಿಷ್ಣೋ ಪ್ರಾಣ ಏವ ಪ್ರಕೀರ್ತಿತಃ. ಪ್ರಾಣನಲ್ಲಿ ಏನಾಗಿದೆ ಅಂತ ಕೇಳಿದರೆ ಪ್ರಧಾನಂ ಧಾಮ. ಧಾಮ ಅಂತ ಹೇಳಿದ್ರೆ ಆಶ್ರಯ. ಆಶ್ರಯ ಯಾರು ಅಂತ ಕೇಳಿದ್ರೆ ಪ್ರಾಣ. ಉಪಾಯೋ ವಿಜಾನೀಯಾತ್. ತಿಳ್ಕೊಳ್ಳಬೇಕು ಅಂತಾದರೆ ಅಷ್ಟು ಸುಲಭ ಇಲ್ಲಪ್ಪ. ಯಾಕೆ? ವಾಯುದೇವರೇನು ನಾವು ಹೇಳಿದ ತಕ್ಷಣ ಭಗವಂತನ ಜ್ಞಾನವನ್ನು ಸುಮ್ಮನೆ ನಮಗೆ ಕೊಟ್ಟು ಬಿಡೋದಿಲ್ಲ. ನನಗೆ ಪ್ರಾಣದೇವರು ತುಂಬ ನನಗೆ ಹತ್ತಿರದವರು. ಪ್ರಾಣದೇವರು ನಾನು ನಿತ್ಯ ವಾಯಿಸ್ತಿ ಹೇಳ್ತೇನೆ, ನಾನು ನಿತ್ಯ ಉಪನಿಷತ್ತುಗಳನ್ನು ಹೇಳ್ತೇನೆ. ಆದ್ದರಿಂದಾಗಿ ನನಗೆ ಪ್ರಾಣದೇವರು ತುಂಬ ನನಗೆ ಹತ್ತಿರ. ಪ್ರಾಣದೇವರಿಗೆ ನಾನು ಮಧು ಅಭಿಷೇಕ ಮಾಡ್ತೇನೆ, ಪ್ರಾಣದೇವರಿಗೆ ನಾನು ಏನೇನೋ ಸೇವೆ ಕೊಟ್ಟಿದ್ದೇನೆ. ಇಲ್ಲ, ಪ್ರಾಣದೇವರಿಗೆ ಸೇವೆ ಕೊಟ್ಟ ತಕ್ಷಣ
ಪ್ರಾಣದೇವರು ಬ್ರಹ್ಮನ ಜ್ಞಾನವನ್ನು ತಂದು ಕೊಡುವುದಿಲ್ಲ. ಪ್ರಾಣದೇವರನ್ನು ಉಪಾಸನೆ ಮಾಡುವುದು ಹೇಗೆ ಅಂತ ಕೇಳಿದರೆ ಅದಕ್ಕೆ ತುಂಬ ಸಾಧನೆ ಬೇಕು. ಪ್ರಾಣದೇವರನ್ನು ನಾನು ನಿತ್ಯ ಪೂಜೆ ಮಾಡ್ತೇನೆ, ಪ್ರಾಣದೇವರನ್ನ ಜೊತೆಗೆ ನನ್ನ ಜೊತೆಗಿದ್ದಾರೆ, ನನಗೆ ಕಂಠಸ್ಥವಾಗಿದೆ, ವೇದ ಕಂಠಸ್ಥವಾಗಿದೆ, ಉಪನಿಷತ್ತು ಕಂಠಸ್ಥವಾಗಿದೆ, ನನಗೆ ಇಡೀ ಎಲ್ಲ ನನಗೆ ಗೊತ್ತಿದೆ, ಅದರಿಂದಾಗಿ ನನಗೆ ಪ್ರಾಣದೇವರು ನನಗೆ ಭಗವಂತನನ್ನು ತಿಳಿಸಿಕೊಡ್ತಾರೆ ಅಂತ ಹೇಳಿದ ತಕ್ಷಣ ವಾಯುದೇವರು ನಮ್ಮ ಮನೆಯಲ್ಲಿಲ್ಲ. ವಾಯುದೇವರೇನು ನಾವು ಇಟ್ಟಂತಹ ಬಾಡಿಗೆ ಮನೆಯಲ್ಲಿ ವಾಯುದೇವರಿಲ್ಲ. ನಮ್ಮ ಬಾಡಿಗೆ ಮನೆಯಲ್ಲಿದ್ದವರೇ ನಮಗೆ ಕೇಳೋದಿಲ್ಲ. ಇನ್ನು ವಾಯುದೇವರು ಅವರು ಇಡೀ ಜಗತ್ತಿನ ಚೇಷ್ಟೆಯನ್ನು ಮಾಡತಕ್ಕಂಥವರು, ಚೇಷ್ಟಾಪ್ರದರಾಗಿರತಕ್ಕಂತಹ ವಾಯುದೇವರು ನಾವೇ ಹೇಳಿದಾಗೆ ಕೇಳಬೇಕು ಅಂತೇನಿಲ್ಲ. ಆದ್ದರಿಂದ ವಾಯುದೇವರನ್ನು ತಿಳ್ಕೊಳ್ಬೇಕು ಅಂತಾದರೆ ವಾಯುದೇವರು ಮಾಡಿರತಕ್ಕಂತಹ ಕೃತಿಗಳನ್ನು ಮೊದಲಿಗೆ ತಿಳ್ಕೊಳ್ಬೇಕು. ಸರ್ವಮೂಲ ಗ್ರಂಥಗಳ ಅಧ್ಯಯನ ಬೇಕು. ಗ್ರಂಥಗಳ ಅಧ್ಯಯನ ಯಾಕೆ ಬೇಕು ಅಂತ ಕೇಳಿದರೆ ಇದನ್ನೇ ಹೇಳುವಂಥದ್ದು. ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಿದ್ರಿಂದಾಗಿ ಏನಾಗ್ತದೆ ಅಂತ ಕೇಳಿದರೆ ಕಿಂಚಿತ್ತಾದರೂ ಒಂದಷ್ಟು ಜ್ಞಾನ ಬರಬಹುದಷ್ಟೇ. ನಮಗೆ ವಾಯುದೇವರು ನನ್ನ ವ್ಯವಸ್ಥೆಯಲ್ಲಿದ್ದಾರೆ ಅಂತ ಹೇಳಿದ ತಕ್ಷಣ ವಾಯುದೇವರನ್ನು ನಾವು ಹೇಳಿದ ಹಾಗೆ ಕೇಳಬೇಕು ಅಂತಿಲ್ಲ. ವಾಯುದೇವರ ಜ್ಞಾನ ಬರಬೇಕು. ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಬೇಕು. ಸರ್ವಮೂಲ ಗ್ರಂಥಗಳ ಅಧ್ಯಯನವನ್ನು ಮಾಡಿ ತದನಂತರವಾದ ಕಿಂಚಿತ್ತಾದರೂ ಈ ಜನ್ಮದಲ್ಲಿ ಅಲ್ಲ, ಇನ್ನು 100 ಜನ್ಮ, ಇನ್ನು 1000 ಜನ್ಮ, ಇನ್ನೊಂದಷ್ಟು ಲಕ್ಷ ಜನ್ಮ ಆದರೂ ಕೂಡ ನಮಗೆ ದೇವರನ್ನು ಸೇರುವಂತಹ ಭಾಗ್ಯವನ್ನು ಕೊಡಬಹುದೇನೋ. ಅದಕ್ಕೋಸ್ಕರವಾಗಿ ವಾಯುದೇವರನ್ನು ತಿಳ್ಕೊಳ್ಬೇಕು. ವಾಯುದೇವರು ಮಾಡಿರತಕ್ಕಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ತನ್ಮೂಲಕವಾಗಿ ಪ್ರತಿಪಾದ್ಯನಾಗಿರತಕ್ಕಂತಹ ಭಗವಂತನನ್ನು ತಿಳ್ಕೊಳ್ಬೇಕು. ಹೀಗೆ ಹೇಳ್ತಾರೆ, ಉಪಾಯೈಯೋ ಜಾನೀಯಾತ್ ಪ್ರಾಣಸ್ಥಂ ಪ್ರಾಣೇ ತಿಷ್ಠತೀತಿ ಪ್ರಾಣಸ್ಥಃ ತಂ ಪ್ರಾಣಸ್ಥಂ ಪ್ರಾಣೇ ತಿಷ್ಠತಿ. ಪ್ರಾಣನಲ್ಲಿದ್ದಾನೆ, ಪ್ರಾಣನಲ್ಲಿ ಅಧಿಷ್ಠಿತನಾಗಿದ್ದಾನಲ್ವ, ಅವನನ್ನು ತಿಳ್ಕೊಳ್ಬೇಕು. ಪ್ರಾಣಾಧಿಷ್ಠಿತನಾಗಿರತಕ್ಕಂತಹ ಭಗವಂತನನ್ನು ತಿಳ್ಕೊಳ್ಬೇಕು. ತಸ್ಯ ಪ್ರಾಣೇ ಹರಿರ್ನಿತ್ಯಂ ಆವಿಷ್ಟಃ ಪ್ರಾಣೇ ನಿತ್ಯಮಾವಿಷ್ಟಃ. ಯಾರಲ್ಲಿ ಇದ್ದಾನೋ ಇಲ್ವೋ ಗೊತ್ತಿಲ್ಲ ಭಗವಂತ, ಪ್ರಾಣೇ ನಿತ್ಯಂ ಆವಿಷ್ಟಃ, ಪ್ರಾಣದಲ್ಲಿ ಮಾತ್ರ ನಿತ್ಯನಾಗಿ ಅಧಿಷ್ಠನಾಗಿದ್ದಾನೆ. ಯಾಕೆ ಅಂತ ಕೇಳಿದರೆ ನೀವು ಹೇಳ್ಬೋದು ನನ್ನಲ್ಲಿ ದೇವರಿದ್ದಾನೆ ಅಂತ ಹೇಳಿದರೆ ಹಾಗೆ ಹೇಳಲಿಕ್ಕೆ ಬರುವುದಿಲ್ಲಪ್ಪ. ಯಾಕೆ ಅಂತ ಕೇಳಿದರೆ ನಾವು ದೇವರನ್ನು ಮರೆತು ಬದುಕ್ತಾ ಇರತಕ್ಕಂಥವರು. ನಮ್ಮ ಪ್ರಾರಬ್ಧ ಏನಾಗಿದೆ ಅಂತ ಕೇಳಿದರೆ ದೇವರನ್ನು ಮರೆತು ಬದುಕತಕ್ಕಂಥವರು ಜೀವರಾಶಿಗಳು ನಾವು. ಪ್ರಾಣದೇವರು ಹಾಗಲ್ಲ. ಪ್ರಾಣ ಎಂಬಂತಹ ಅಧಿಷ್ಠಾನ ಎಷ್ಟು ಶುದ್ಧ ಪ್ರತೀಕ ಅಂತ ಹೇಳಿದ್ರೆ ಯಾವ ಕಾಲಕ್ಕೂ ಕೂಡ ಒಂದು ರಜೋದರ್ಶನವಾಗದೇ ಇರತಕ್ಕಂತಹ ಒಂದು ಶುದ್ಧ ಪ್ರತೀಕ ಉಂಟು ಅಂತಾದರೆ ಅದು ಪ್ರಾಣತತ್ವ ಮಾತ್ರ. ಪ್ರಾಣತತ್ವಕ್ಕೆ ಇರತಕ್ಕಂತಹ ಮಹತ್ವ ಅಷ್ಟು ದೊಡ್ಡದು. ನೀನು ಪ್ರಾಣತತ್ವವನ್ನು ಮೊದಲಿಗೆ ತಿಳ್ಕೊ. ಪ್ರಾಣತತ್ವವನ್ನು ತಿಳ್ಕೊಳ್ಬೇಕು ಅಂತಾದರೆ ಅದೇ ನಾನು ಮೊದಲಿಗೆ ಹೇಳಿದ್ದು, ಪ್ರಾಣದೇವರನ್ನು ತಿಳ್ಕೊಳ್ಬೇಕು ಅಂತಾದರೆ ಅಷ್ಟು ಸುಲಭವಾಗಿ ಪ್ರಾಣದೇವರ ಜ್ಞಾನವನ್ನು ನಮಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಯಸ್ಯತ್ರೇಣಿದಾನಿ ವೇದವಚನೆ ರೂಪಾಣಿ ದಿವ್ಯಾನಿಲಂ ಬಟ್ ತದ್ದರ್ಶನ ನಿತ್ಯಮೇವ ನೀತಂ ದೇವಸ್ಯ ವರ್ಗೋ ಮಹತ್ ವಾಯೋರಾಮವಚೋನಯಂ ಪ್ರಥಮಕಂ ವೃಕ್ಷೋದ್ವಿತೀಯಂ ವಪುಃ ಮದ್ದು ಯತುತದೀಯಮೇನ ಗ್ರಂಥಕೃತ ಕೇಶವೇ. ಭಗವಂತನ ಜ್ಞಾನ ಅದು ಬಳಿತ್ತ ತದ್ವಪುಷೇ ದಾಯಿದರ್ಶನಂ ದೇವಸ್ಯ ವರ್ಗ. ಬಟ್ ಭಗವಂತನನ್ನ ವಾಯುದೇವರನ್ನ ವೇದಗಳು ಕೊಂಡಾಡಿದ್ದು ಏನು ಅಂತ ಕೇಳಿದ್ರೆ ಭಟ್. ಅವರು ಭಟ್. ಯಾರು ಭಟ್? ವಾಯುದೇವರು ಭಟ್. ಭಟ್ ಅಂತ ಹೇಳಿದ್ರೆ ಎಂ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಎಂ ಭಟ್ಟ ಇತ್ಯಭಿವದಂತಿ ಜನಾವಿನೀತಂ. ಭಟ್. ಯಾರು ಭಟ್? ದೊಡ್ಡ ಭಟ್ ಯಾರು ಅಂತ ಕೇಳಿದ್ರೆ ಭಟ್ರು, ವಾಯುದೇವರು ಭಟ್ರು. ಯಾಕೆ ವಾಯುದೇವರು ಭಟ್ರು ಅಂತ ಕೇಳಿದ್ರೆ ವಾಯುದೇವರನ್ನ ಭಟ್ರು ಅಂತ ಹೇಳಬೇಕು. ಯಾಕೆ ಭಟ್ರು ಅಂತ ಹೇಳಬೇಕು ಅಂತ ಕೇಳಿದ್ರೆ ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ.
ಭಾರತ ಪುರಾಣ ಅನಂತವಾಗಿರತಕ್ಕಂತಹ ವೇದಗಳು ಇದೆಲ್ಲವನ್ನೂ ಕೂಡ ತಿಳಿದುಕೊಂಡಿರತಕ್ಕಂಥವರು ಭಟ್ರು ಯಾರು ಅಂತ ಕೇಳಿದ್ರೆ ವಾಯುದೇವರು ಭಟ್ ಅವರನ್ನು ನೀವು ಉಪಾಸನೆ ಮಾಡಬೇಕು. ಇಂತಹ ವಾಯುದೇವರನ್ನ ಹರಿಂ ನಿತ್ಯಮಾವಿಷ್ಟ, ಅವರ ಅಧಿಷ್ಠಾನದಲ್ಲಿ ಯಾರ ಅಧಿಷ್ಠಾನ ಅಂತ ಆಯಿತು ಅಂತ ಕೇಳಿದ್ರೆ ವಾಯುದೇವರೆಂಬಂತಹ ಶುದ್ಧ ಪ್ರತೀಕ. ವಾಯುದೇವರನ್ನು ಬಿಟ್ಟು ಇನ್ನಿತರವಾಗಿರತಕ್ಕಂತಹ ಪ್ರತೀಕ, ಶುದ್ಧ ಪ್ರತೀಕ ನಿನಗೆ ಹುಡುಕಿದ್ರೂ ಸಿಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂತ ಕೇಳಿದ್ರೆ ವಾಯುದೇವರಷ್ಟು ಶುದ್ಧವಾಗಿರತಕ್ಕಂತಹ ಒಂದು ಏನಾದರೂ ಒಂದು ವಸ್ತು ಜಗತ್ತಿನಲ್ಲಿ ಬೇರೆ ಇಲ್ಲವೇ ಇಲ್ಲ. ವಾಯುದೇವರು ಶುದ್ಧ. ಅಂತಹ ಶುದ್ಧನಾಗಿರತಕ್ಕಂತಹ ಪ್ರಾಣದಲ್ಲಿ ಯಾರಿದ್ದಾನೆ ಅಂತ ಕೇಳಿದ್ರೆ ಹರಿಂ ನಿತ್ಯಮಾವಿಷ್ಟ, ನಿತ್ಯನಾಗಿ ಆವಿಷ್ಟ. ಅವನು ಬರಿ ಇದ್ದಾನಲ್ಲ, ಆವಿಷ್ಟ ಒಳ್ಳೆ ರೀತಿಯಲ್ಲಿದ್ದಾನಪ್ಪ. ವಾಯುದೇವರ ಪ್ರತೀಕದಲ್ಲಿ ಏನು ಭಗವಂತನಿದ್ದಾನಲ್ವ, ಅದು ಸುಮ್ಮನೆ ಇಲ್ಲ. ಅವನು ಹೇಗಿದ್ದಾನೆ ಅಂತ ಕೇಳಿದ್ರೆ ಒಳ್ಳೆಯ ರೀತಿಯಲ್ಲಿದ್ದಾನೆ. ಧ್ರುವಂ, ಸುಮ್ಮನೆ ಧ್ರುವಂ. ಇಲ್ಲಿ ಉಪನಿಷತ್ತು ಆಚಾರ್ಯರು ಹೇಳುವಾಗ ಧ್ರುವಂ ಶಬ್ದ ಹಾಕಿದ್ದಾರೆ. ಧ್ರುವಂ ಶಬ್ದ ಯಾಕೆ ಹಾಕಿದ್ದು ಅಂತ ಕೇಳಿದ್ರೆ ಸುಮ್ಮನೆ ಕೆಲಸ ಇಲ್ಲ ಅಂತ ಹಾಕಿದ್ದಲ್ಲ, ಶುದ್ಧವಾಗಿ ನಿತ್ಯವಾಗಿ ಎಲ್ಲಿದ್ದಾರೆ ಅಂತ ಎಂಬಂತಹ ಅರ್ಥವನ್ನು ತಿಳಿಸಿಕೊಡುವುದಕ್ಕೋಸ್ಕರವಾಗಿ ವಾಯುದೇವರ ಪ್ರತೀಕದಲ್ಲಿ ಭಗವಂತ ಇದ್ದಾನೆ. ಅದು ಹೇಗಿದ್ದಾನೆ ಅಂತ ಕೇಳಿದ್ರೆ ನಿತ್ಯಂ ವ್ಯವಸ್ಥಿತ, ಅವನನ್ನ ಉಪಾಸನೆ ಮಾಡಪ್ಪ ಅಂತ. ನೀನು ಉಪಾಸನೆ ಮಾಡಬೇಕಲ್ವಾ? ಉಪಾಸನೆ ಮಾಡಬೇಕು ಅಂತ ಆದರೆ ವಾಯುದೇವರನ್ನ ನೀನು ಇಟ್ಟುಕೋ. ವಾಯುದೇವರನ್ನ ಬಿಟ್ಟು ಅದಕ್ಕಿಂತ ಭಿನ್ನವಾಗಿರತಕ್ಕಂತಹ ಪ್ರತೀಕ ನಿನಗೆ ಜಗತ್ತಲ್ಲಿ ಹುಡುಕಿದ್ರೂ ಸಾಧ್ಯ ಇಲ್ಲ, ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ವಾಯು ಎಂಬಂತಹ ಪ್ರತೀಕದಲ್ಲಿ ಅವನನ್ನ ಉಪಾಸನೆ ಮಾಡು. ವಾಯು ಎಂಬಂತಹ ಉಪಾಸನೆ ಮಾಡಿದರೆ ಏನಾಗ್ತದೆ ಅಂತ ಕೇಳಿದ್ರೆ ಅವನಿಗೆ ತಾನೂ ಕೂಡ ಅದೇ ರೀತಿಯಾಗಿ, ಯಾಕೆ ಮೊದಲಿಗೆ ಹೇಳಿದೆ ಅಲ್ವಾ, ಏನು ಹೇಳಿದ್ದು? ಯಂ ಯಥಾ ಉಪಾಸನೆ ಹೋಗುತ್ತೆ. ಜ್ಞಾನವನ್ನ ಕೊಡಬೇಕು ಅಂತಾದ್ರೆ ವಾಯುದೇವರು ಬೇಕು. ವಾಯುದೇವರಿಲ್ಲ ಅಂತಾದ್ರೆ ಜ್ಞಾನ ಬರ್ಲಿಕ್ಕೆ ಸಾಧ್ಯ ಇಲ್ಲ. ವಾ ಶಬ್ದಕ್ಕೇನೆ ಅರ್ಥ ಏನು ಅಂತ ಕೇಳಿದ್ರೆ ಜ್ಞಾನ ಅಂತ ಅರ್ಥ. ವಾಯು ಏನು? ವಾಯು ಅಂತ ಹೇಳಿದ್ರೆ ಜ್ಞಾನದ ದೇವತೆ. ಭಾರತಿ ಅವಳು ವೇದದ ಅಭಿಮಾನಿ ದೇವತೆ. ವಾಯುದೇವರು ಜ್ಞಾನದ ಅಭಿಮಾನಿ ದೇವತೆ. ವಾಯು ಭಾರತೀಯರ ವ್ಯವಸ್ಥೆಯಿಂದಾಗಿ ನಮಗೆ ಜ್ಞಾನ ಬರಲಿಕ್ಕೆ ಸಾಧ್ಯ ಎಂಬುದನ್ನು ಇದು ಹೇಳ್ತಾ ಉಂಟು. ಈ ರೀತಿಯಾಗಿ ನಮ್ಮ ಉಪಾಸನೆಯನ್ನ ಮಾಡಬೇಕು ಎಂಬುದನ್ನು ನಮಗೆ ಉಪನಿಷತ್ತು ಸ್ವಲ್ಪ ಹೇಳಿದ್ದಷ್ಟೇ. ಇಷ್ಟು ವಿಸ್ತೃತವಾಗಿರತಕ್ಕಂತಹ ವ್ಯವಸ್ಥೆಯನ್ನು ನಮಗೆ ಉಪನಿಷತ್ತು ವಾಯುದೇವರ ಮಹತ್ವ, ಜ್ಞಾನದ ಮಹತ್ವ, ಭಗವಂತನ ಮಹತ್ವವನ್ನು ನಮಗೆ ತಿಳಿಸಿಕೊಟ್ಟಿತು. ಇನ್ನು ಮುಂದಿನ ಚಿಂತನೆಗಳನ್ನು ಮುಂದಕ್ಕೆ ಸೇರಿದಾಗ ನೋಡೋಣ ಅಂತ ಹೇಳುವಲ್ಲಿ ಹರಿಪ್ರಿಯತ ಶ್ರೀಕೃಷ್ಣಾರ್ಪಿತಮಸ್ತು. ಸರ್ವಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀತಾಂ ಪ್ರೀತೇವಾಲಂ ವಿಷ್ಣುರ್ಮೇ ಪರಮಸ್ವರ್ಗ. ಶ್ರೀಕೃಷ್ಣಾರ್ಪಿತಮಸ್ತು.